ಗೈಸ್, ಹೇಗಿದ್ದೀರಾ ಎಲ್ಲ? ನಂಗೆ ಗೊತ್ತು ನೀವು ಖುಷಿಯಾಗಿದ್ದೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಮತ್ತು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಇವತ್ತಿನ ಟಾಪಿಕ್, ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಿಕೊಂಡು ಹಗಲು ರಾತ್ರಿ ಯೋಚನೆ ಮಾಡ್ಕೊಂಡು ನನ್ನ ವೀಡಿಯೋವರೆಗೆ ಬಂದಿದ್ದೀರೋ ಆ ವ್ಯಕ್ತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ಅಂತ, ಓಕೆನಾ? ನಾನು ಈ ರೀಡಿಂಗಲ್ಲಿ 2 ಫೈಲ್ ಮಾಡ್ತಾ ಇದ್ದೀನಿ, ಯಾಕಂದರೆ ಎಲ್ಲರಿಗೂ ಆದಷ್ಟು ರೆಸೊನೇಟ್ ಆಗಲಿ ಅಂತ. ಫೈಲ್ 1 ಗ್ರೀನ್, ಈ ಬ್ಲೂ ಕಲರು. ಫೈಲ್ 2 ಈ ಸಿಲ್ವರ್ ಕಲರ್, ಓಕೆನಾ? ನಿಧಾನಕ್ಕೆ ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋವಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ, ಮತ್ತು ಅವ್ರದ್ದು ಫೋಟೋ ಇದ್ದರೆ ಫೋಟೋ ನೋಡಿ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ನಿಮ್ಮ ಪರ್ಸನ್ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ಅಂತ ನೋಡೋಣ, ಓಕೆನಾ? ಬ್ಲೂ ಸೆಲೆಕ್ಟ್ ಮಾಡಿದ್ರೆ ಫೈಲ್ 1, ಸಿಲ್ವರ್ ಸೆಲೆಕ್ಟ್ ಮಾಡಿದ್ರೆ ಫೈಲ್ 2. ಆಯಿತಾ? ಓಕೆ, ನಾನೀಗ ಫೈಲ್ 1 ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ನನ್ನ ವ್ಯೂವರ್ಸ್ನ ಪರ್ಸನ್ನ ನಿನ್ನೆ ರಾತ್ರಿಯ ಥಾಟ್ಸ್. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ವ್ಯೂವರ್ಸ್ನ ಪರ್ಸನ್ನ ನಿನ್ನೆ ರಾತ್ರಿ ಥಾಟ್ಸ್. ಫೈಲ್ 1 ಪರ್ಸನ್ನ ಲೇಟ್ ನೈಟ್ ಥಾಟ್ಸ್. ಯೂನಿವರ್ಸ್, ಫೈಲ್ 1 ಪರ್ಸನ್ನ ಲೇಟ್ ನೈಟ್ ಥಾಟ್ಸ್. ಓಕೆ, ವೀಲ್ ಆಫ್ ಫಾರ್ಚೂನ್. ಓಕೆ, 2 of cups. Nice. 4 of cups. Okay, page of pentacles. Okay, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ನಿನ್ನೆ ರಾತ್ರಿ ತುಂಬ ಯೋಚನೆ ಮಾಡಿದ್ದಾರೆ. ಈ ಕಾರ್ಡ್ಸೇ ಅದಕ್ಕೆ ಸಾಕ್ಷಿ, ಓಕೆನಾ? ನೋಡಿ, ಫಸ್ಟ್ ಕಾರ್ಡೇ ವೀಲ್ ಆಫ್ ಫಾರ್ಚೂನ್. ಅವರು ತುಂಬ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಮುಂಚೆ ಏನು ಯೋಚನೆ ಮಾಡ್ತಿದ್ರೋ ಗೊತ್ತಿಲ್ಲ, ಬಟ್ ನಿನ್ನೆ ರಾತ್ರಿ ಅಂತೂ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ನಿಮ್ಮ ಹತ್ರ ಬರಬೇಕು, ನಿಮ್ಗಿನ್ನೂ ಹತ್ರ ಆಗಬೇಕು ಅಂತ ಅನ್ಕೋತಾ ಇದ್ದಾರೆ, ಮತ್ತು ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ, ಮತ್ತು ಈ ರಿಲೇಷನ್ಶಿಪ್ನ ಇನ್ನೂ ಇಂಪ್ರೂವ್ ಮಾಡಬೇಕು, ಫ್ರೆಂಡ್ಶಿಪ್ಪಲ್ಲಿದ್ದರೆ ನೆಕ್ಸ್ಟ್ ಸ್ಟೇಜಿಗೆ ತಗೊಂಡು ಹೋಗ್ಬೇಕಂತ ತುಂಬ ಅನ್ಕೋತಾ ಇದ್ದಾರೆ. ಮತ್ತು ನಿಮಗೆ ಗಿಫ್ಟ್ಸ್ ಕೊಡಬೇಕು, ಓಕೆನಾ? ಟ್ರಾವೆಲ್ ಮಾಡಿಸ್ಬೇಕು, ಗಿಫ್ಟ್ಸ್ ಕೊಡಬೇಕು, ಚೆನ್ನಾಗಿ ನೋಡ್ಕೋಬೇಕು, ಟ್ರೀಟ್ಸ್ ಕೊಡಬೇಕು, ಈ ಥರ ಎಲ್ಲ ಅವ್ರಿಗೆ ತುಂಬ ಥಾಟ್ಸ್ ಬಂದಿದೆ. ವೆರಿ ಪಾಸಿಟಿವ್ ಎನರ್ಜಿ ಗೈಸ್. ಫಸ್ಟ್ ಕಾರ್ಡೇ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ಮತ್ತು ಏನಿತ್ತೋ ಅದನ್ನೆಲ್ಲ ಸ್ಟಾಪ್ ಮಾಡಿ, ಸಪ್ರೆಷನ್ಲಿದ್ದರೆ ಅದನ್ನೆಲ್ಲ ಸ್ಟಾಪ್ ಮಾಡಿ, ಕಮ್ಯುನಿಕೇಷನ್ ಇಲ್ಲ ಅಂದರೆ ಕಮ್ಯುನಿಕೇಷನ್ ಕೊಟ್ಟು ಈ ರಿಲೇಷನ್ಶಿಪ್ನ ಒಂದು ಸ್ಟೇಜ್ ಮುಂದೆ ತಗೊಂಡೋಗ್ಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ, ಓಕೆನಾ? ಇಷ್ಟು ದಿನ ಏನು ಮಾಡಿದ್ರು ಅದು ಆಪರ್ಚುನಿಟಿ ಮಿಸ್ ಮಾಡ್ದಂಗೆ ಅವ್ರಿಗೆ ಆಪರ್ಚುನಿಟಿ ಮಿಸ್ ಆಗಿದೆ. ಬಟ್ ಇನ್ನು ನೆಕ್ಸ್ಟು ಈ ಆಪರ್ಚುನಿಟಿನ ಕಳ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಎಫರ್ಟ್ ಹಾಕಬೇಕು ಈ ರಿಲೇಷನ್ ಮೇಲೆ ಅಂತ ತುಂಬ ಅನ್ಕೋತಾ ಇದ್ದಾರೆ. ಅವ್ರಿಗೆ ಈ ರಿಲೇಷನ್ಶಿಪ್ಪಲ್ಲಿ ಚೇಂಜ್ ಬೇಕು, ಪಾಸಿಟಿವ್ ಆಗಿ ಚೇಂಜ್ ಬೇಕು ಅವ್ರಿಗೆ, ಓಕೆನಾ? ನೀವು ಅವ್ರಿಗೆ ಒಂದು ಕಂಫರ್ಟಬಲ್ ಸ್ಪೇಸ್, ನೀವು ಅವ್ರಿಗೆ ಲಕ್ ತಂದ್ಕೊಡೋ ವ್ಯಕ್ತಿ. ನೀವು ಅವ್ರಿಗೆ ದುಡ್ಡಿನ ಪ್ರಾಬ್ಲಮ್ ಇದ್ದರೆ ಅಥವಾ ಅವರು ಬ್ಯಾಡ್ ಲಕ್ ನಡೀತಿದ್ರೆ ಲಕ್ ತಂದ್ಕೊಡೋ ವ್ಯಕ್ತಿ ಅಂತ ಅವರು ಈ ಕ್ಷಣದಲ್ಲಿ ಈ ಸಮಯದಲ್ಲೆಲ್ಲ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಈ ಥರ ಯೋಚನೆ ಮಾಡ್ತಿದ್ದಾರೆ, ಓಕೆನಾ? ಮಾಡಿದ್ದಾರೆ.
ಪಾಸಿಟಿವ್ ಆಗಿದೆ, ತುಂಬ ಪಾಸಿಟಿವ್ ಆಗಿ. ಯಾಕಂದರೆ ನಿಮ್ಮ ಕಡೆ ಬರಲೇಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಎಷ್ಟು ಜನ ಫ್ರೆಂಡ್ಶಿಪ್ಪಲ್ಲಿದ್ದೀರೋ ಅವ್ರನ್ನ ಪ್ರಪೋಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಆಲ್ರೆಡಿ ಲವ್ವರ್ ಇರೋರಿಗೆ ಮ್ಯಾರೇಜ್ ಪ್ರಪೋಸಲ್ ಅಥವಾ ಎಂಗೇಜ್ಮೆಂಟ್ ಪ್ರಪೋಸಲ್ ಕೊಡಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ವೆರಿ ಪಾಸಿಟಿವ್ ಎನರ್ಜಿ. ಕ್ಲೈಮ್ ಮಾಡಿ, ಓಕೆನಾ? ಕಾಮೆಂಟಲ್ಲಿ 555 ಹಾಕಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ವೆರಿ ಪಾಸಿಟಿವ್ ಎನರ್ಜಿ. ಓಕೆ, ನೋಡಿ 2 ಆಫ್ ಕಪ್ಸ್, ಓಕೆನಾ? ಲವ್ ಕಾರ್ಡ್ ಇದು. ಆ್ಯಕ್ಚುಲಿ ಏನೇನು ನಿಮ್ಮ ಮಧ್ಯ ಡಿಸ್ಕನೆಕ್ಷನ್ ಇತ್ತು ಅದನ್ನು ಬ್ಯಾಲೆನ್ಸಿಗೆ ತರಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತು ನೀವೆಷ್ಟು ಪ್ರೀತಿ ಕೊಟ್ಟಿದ್ದೀರಾ, ನೀವೆಷ್ಟು ಕೇರ್ ಕೊಟ್ಟಿದ್ದೀರಾ, ನೀವೆಷ್ಟು ಚೆನ್ನಾಗಿ ಅವ್ರನ್ನ ನೋಡ್ಕೊಂಡಿದ್ದೀರಾ, ಅವರು ನಿಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ ಕೇರ್ ಕೊಡಬೇಕು, ಅಷ್ಟೇ ಗಿವಿಂಗ್ ನೇಚರ್ ಆಗಬೇಕು. ಮತ್ತು ಫೀಲಿಂಗ್ಸ್ನ ನೀವು ಮುಂಚೆ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತಿದ್ರಿ ಅನಿಸುತ್ತೆ. ಈಗ ಅವರು ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನಿನ್ನೆ ರಾತ್ರಿ ಯೋಚನೆ ಮಾಡಿದ್ದಾರೆ, ಓಕೆನಾ? ಮತ್ತು ನಿಮ್ಮನ್ನ ಕೇರ್ ಮಾಡಬೇಕು, ನೀವೇನೇ ಹೇಳಿದ್ರು ಅದನ್ನ ಕೇಳ್ತಾ ಇರಬೇಕು. ತುಂಬ ಎಮೋಷ್ನಲ್ ಆಗಿದ್ದಾರೆ ಗೈಸ್. ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ತುಂಬ ಎಮೋಷ್ನಲ್ ಆಗಿದ್ದಾರೆ, ಓಕೆನಾ? ಫೈಲ್ 1 ತುಂಬ ಚೆನ್ನಾಗಿದೆ, ತುಂಬ ಎಮೋಷ್ನಲ್ ಆಗಿದ್ದಾರೆ. ಮತ್ತೆ ಬರ್ತಿದೆ ಟ್ರಾವೆಲ್ ಕಾರ್ಡ್. ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತು 2 ಆಫ್ ಕಪ್ಸ್ ಕೊಡಬೇಕು. ಮತ್ತು ಅವ್ರ ಫ್ರೆಂಡ್ ಸರ್ಕಲ್ಗೆ, ಸೊಸೈಟಿಗೆ, ಫ್ಯಾಮಿಲಿಗೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸ್ಲೇಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಮತ್ತೆ ಬಂದಿದೆ, ಇದರಲ್ಲೂ ಬಂತು ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದರಲ್ಲೂ ಅನ್ಕೋತಾ ಇದ್ದಾರೆ. ಅವ್ರು ಮೋಸ್ಟ್ಲಿ ಇಷ್ಟು ದಿನ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿಲ್ಲ, ಬಟ್ ಎಕ್ಸ್ಪ್ರೆಸ್ ಮಾಡಲೇಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್, ಓಕೆನಾ? ಏನೇನು ನಿಮ್ಮಿಬ್ಬರ ಮಧ್ಯ ಪ್ರಾಬ್ಲಮ್ಸ್ ಇತ್ತು, ಇನ್ಇಕ್ವಾಲಿಟೀಸ್ ಇತ್ತು, ಅದನ್ನೆಲ್ಲ ಅಳಿಸಿ ಒಂದು ಬ್ಯಾಲೆನ್ಸ್ ತಂದು ಈ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ ಗೈಸ್. ಮತ್ತು ತುಂಬ ಎಮೋಷ್ನಲ್. 2 ಆಫ್ ಕಪ್ಸ್ ಬಂದರೆ ವೆರಿ ಎಮೋಷ್ನಲ್ ಇನ್ ದಿಸ್ ರಿಲೇಷನ್ಶಿಪ್. ತುಂಬ ಎಮೋಷ್ನಲ್ ಆಗಿ ಯೋಚನೆ ಮಾಡಿದ್ದಾರೆ. ವೆರಿ ನೈಸ್ ಕಾರ್ಡ್ಸ್ ಗೈಸ್. ಅವ್ರಿಗೆ ತುಂಬ ಚಾಯ್ಸಸ್ ಇದೆ ಗೈಸ್, ತುಂಬ ಚಾಯ್ಸಸ್ ಇದೆ. ಆದರೆ ನಿಮ್ಮಷ್ಟು ಹತ್ರ ಅವ್ರಿಗೆ ಯಾರೂ ಬಂದಿಲ್ಲ, ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ತಗೊಳಕ್ಕೆ ಹಿಂದೆ ಮುಂದೆ ನೋಡಿದ್ದಾರೆ ಮುಂಚೆ, ಬಟ್ ಈಗ ಎಕ್ಸ್ಪ್ರೆಸ್ ಮಾಡ್ತಾರೆ, ತಗೋತಾರೆ ಗೈಸ್. ಯಾಕೆ ಹಿಂಗೆ ಮಾಡಿದೆ ಅಂತ ಯೋಚನೆ ಮಾಡ್ತಿದ್ದಾರೆ. ನಾನು ಆಗಲೇ ತಗೋಬೇಕಿತ್ತು, ಯಾಕೆ ತಗೋತಾ ಇಲ್ಲ ಅಂತ ಯೋಚನೆ ಮಾಡಿದ್ದಾರೆ. ತಗೊಂಡಿಲ್ಲ ನಾನು ಅಂತ. ಅವರು ನಿಮ್ಮ ಕೇರು, ನಿಮ್ಮ ಲವ್, ನಿಮ್ಮ ಪ್ರಪೋಸಲ್ನ ತಗೊಳ್ದೇ ಇರೋದಕ್ಕೆ, ಆ ಆ್ಯಕ್ಷನ್ಗೆ ಅವರು ರಿಗ್ರೆಟ್ ಮಾಡ್ತಾ ಇದ್ದಾರೆ. ನಾನು ಆಪರ್ಚುನಿಟಿ ಮಿಸ್ ಮಾಡ್ಕೊಬಿಟ್ನಾ ಅವ್ರ ಕಪ್ಪಿಸ್ಕೊಳ್ದೆ ಅಂತ ಯೋಚನೆ ಮಾಡ್ತಿದ್ದಾರೆ, ಓಕೆನಾ? ಯಾಕಂದರೆ ಮುಂಚೆ ಅವ್ರು ರಿಫ್ಯೂಸ್ ಮಾಡಿದ್ದಾರೆ, ಬಟ್ ನಾನು ಚಾನ್ಸ್ ಮಿಸ್ ಮಾಡ್ಕೊಬಿಟ್ಟೆ, ಆ ಥರ ಮಾಡೋದು ಬೇಡ ಅಂತ ಈ ಥರ ಯೋಚನೆ ಮಾಡ್ತಿದ್ದಾರೆ. ನಾನು ಚಾನ್ಸ್ ಮಿಸ್ ಮಾಡ್ಕೊಬಿಟ್ಟೆ, ಆ ಥರ ಮಾಡೋದೇ ಬೇಡ ಅಂತ ಸಖತ್ ಯೋಚನೆ ಮಾಡ್ತಿದ್ದಾರೆ. ಆ್ಯಕ್ಷನ್ ತಗೋಬೇಕು, ನಾನು ಮಾಡಿದ ತಪ್ಪು ಅಂತ ಅವ್ರಿಗೆ ಮನವರಿಕೆ ಆಗಿದೆ, ಮತ್ತು ಪಶ್ಚಾತ್ತಾಪ ಪಡ್ತಿದ್ದಾರೆ ಗೈಸ್, ಓಕೆನಾ? ಅವ್ರ ಮುಂಚೆ ನಂಗೆ ಪ್ರೀತಿ ಅಂದರೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳಿರ್ಬೋದು ನಿಮಗೆ. ಆದರೆ ಖಂಡಿತ ಅವ್ರದ್ದು ಏನು ಫೀಲಿಂಗ್ಸ್ ಇದೆ ಅದು ಚೇಂಜ್ ಆಗಿದೆ. 2 ಆಫ್ ಕಪ್ಸ್ ಕೊಡೋಕ್ಕೆ ರೆಡಿ ಆಗಿದ್ದಾರೆ ಗೈಸ್. ನೋಡಿ, ಅವರೇ ಕಪ್ ಹಿಡ್ಕೊಂಡಿದ್ದಾರೆ. ನಿಮ್ಮ ಕಪ್ ಇಲ್ಲಿ ಇಸ್ಕೊಳ್ಳಿಲ್ಲ ಫಸ್ಟು, ಬಟ್ ಅವರೇ ಇವಾಗ ಕಪ್ ಹಿಡ್ಕೊಂಡು ನಿಂತಿದ್ದಾರೆ ನಿಮ್ಗೆ ಕೊಡೋಕ್ಕೆ. ಅವ್ರಿಗೆ ಈ ಆ್ಯಕ್ಷನ್ ಮೇಲೆ ತುಂಬ ಪಶ್ಚಾತ್ತಾಪ ಇದೆ, ಓಕೆನಾ? ಮತ್ತು ನಿಮ್ಮ ಪ್ರಪೋಸಲ್ನ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅನ್ನೋದು ಅವ್ರಿಗೆ ಮಿಸ್ಡ್ ಆಪರ್ಚುನಿಟಿ ಅಂತ ಅನಿಸ್ತಿದೆ. ಬೇಗ ಆ್ಯಕ್ಷನ್ ತೊಗೋಬೇಕು, ಇಲ್ದಾರೆ ಕಳ್ಕೊಬಿಡ್ತೀನಿ ಅಂತ ಯೋಚನೆ ಮಾಡ್ತಿದ್ದಾರೆ. ಏನೇನು ನೆಗ್ಲೆಕ್ಟ್ ಮಾಡಿದಾರೋ ನಿಮ್ಮನ್ನ, ಮತ್ತು ರಿಫ್ಯೂಸ್ ಮಾಡಿದಾರೋ, ಆ ಟೈಮಲ್ಲೂ ಅವರು ಒಬ್ಬೊಬ್ಬರೇ ಇರ್ತಿದ್ರು, ಬೇರೆ ಯಾರನ್ನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಬಟ್ ಈಗ ತುಂಬ ಸ್ಟ್ರಾಂಗಾಗಿ ಅನಿಸ್ಬಿಟ್ಟಿದೆ ನಿಮಗೆ ಕಪ್ ಕೊಡಲೇಬೇಕು ಅಂತ. ಮತ್ತು ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು, ಡೇಟ್ಗೆ ಹೋಗಬೇಕು ಅಂತ ತುಂಬ ಆಸೆ ಇದೆ ಅವ್ರಿಗೆ ಗೈಸ್. ಅದನ್ನೇ ನಿನ್ನೆ ಯೋಚನೆ ಮಾಡಿದ್ದಾರೆ, ಓಕೆನಾ? ಖುಷಿನಾ? ಮತ್ತು ಪೇಜ್ ಆಫ್ ಪೆಂಟಕಲ್ಸ್. ಅವರ ಸ್ವಲ್ಪ ಇಮ್ಮೆಚ್ಯೂರ್ ಬಿಹೇವಿಯರಿಂದ ನೀವು ಸ್ವಲ್ಪ ಈ ಥರ ಸಫರ್ ಮಾಡಿದ್ದೀರಾ. ಬಟ್ ಈಗ ಅದನ್ನೆಲ್ಲ ಯೋಚನೆ ಮಾಡಿ ನಾನು ಯಾಕಂಗೆ ಬಿಹೇವ್ ಮಾಡಿದೆ ಅಂತ ಪಶ್ಚಾತ್ತಾಪ ಪಟ್ಟು
ಹೊಸ ಬಿಗಿನಿಂಗ್ ಶುರು ಮಾಡಬೇಕು, ಒಂದು ಸ್ಟೇಬಲ್ ಬಿಗಿನಿಂಗ್ ಶುರು ಮಾಡಬೇಕು ನಿಮ್ಮ ಜೊತೆ ಅಂತ ಅನ್ಕೋತಾ ಇದ್ದಾರೆ. ಓಕೆನಾ? ಅವರು ಈ ಸಂಬಂಧದ ಮೇಲೆ ಹಾರ್ಡ್ ವರ್ಕ್ ಮಾಡಬೇಕು, ಈ ಕನೆಕ್ಷನ್ ಮೇಲೆ ಹಾರ್ಡ್ ವರ್ಕ್ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಮತ್ತು ನಿಮ್ಮ ಬಗ್ಗೆ ತುಂಬ ಕ್ಯೂರಿಯಸ್ ಇದ್ದಾರೆ, ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಬೇಕು, ಇನ್ನೂ ತಿಳ್ಕೊಂಡಿಲ್ಲ ಅಂತ ಅನ್ಕೋತಾ ಇದ್ದಾರೆ. ಇದ್ರ ಜೊತೆ ಅವ್ರ ಗೋಲ್ಸ್ನು ರೀಚ್ ಮಾಡಬೇಕು. ಕೆರಿಯರ್ ಇರ್ಬೋದು, ಜಾಬ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅವ್ರ ಗೋಲ್ಸ್ನು ರೀಚ್ ಮಾಡಬೇಕು, ಜೊತೆಗೆ ನಿಮ್ಮನ್ನು ಪಡ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ. ಅವಾಗೇನು ಇಮ್ಮೆಚ್ಯೂರ್ ಬಿಹೇವಿಯರ್ ಇತ್ತು ಅದರಿಂದ ಆಚೆ ಬಂದು ನಿಮಗೆ ಆ ಥರ ನೆಗೆಟಿವ್ ಆಗಿ ನಡ್ಕೊಳ್ದೇನೆ ಒಂದು ಒಳ್ಳೆ ಸ್ಟೇಬಲ್ ರಿಲೇಷನ್ಶಿಪ್ ಕೊಡಬೇಕು ಅಂತ ಅನ್ಕೋತಿದ್ದಾರೆ. ಮತ್ತು ನಿಮ್ಮ ಬಗ್ಗೆ ತುಂಬ ಕ್ಯೂರಿಯಸ್ ಇದ್ದಾರೆ, ತುಂಬ ಡೀಪ್ ಫೀಲಿಂಗ್ಸ್ ಇದೆ, ತುಂಬ ಡೀಪ್ ಲವ್ ಇದೆ, ಲಾಯಲ್ ಇದ್ದಾರೆ ನಿಮ್ಮ ಕಡೆ. ಯಾಕಂದರೆ ಅವ್ರು ಬೇರೆ ಚಾಯ್ಸ್ಗಳನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಇದಕ್ಕಿಂತ ಇನ್ನೇನು ನಿಮಗೆ ಕನ್ಫರ್ಮೇಷನ್ ಬೇಕು ಗೈಸ್? ತುಂಬ 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 ಪಾಸಿಟಿವ್ ಕಾರ್ಡ್ಸ್ ಬಂದಿದೆ, ಕ್ಲೈಮ್ ಮಾಡಿ. ಸೂಪರ್ ಪೈಲ್ 1. ಓಕೆನಾ? ಇನ್ನೊಂದಷ್ಟು ಕನ್ಫರ್ಮೇಷನ್ ಕೊಡಿ ಯೂನಿವರ್ಸ್. ನನ್ನ ಪೈಲ್ 1 ಪರ್ಸನ್ ಫೀಲಿಂಗ್ಸ್ಗೆ ಇನ್ನೊಂದಷ್ಟು ಕನ್ಫರ್ಮೇಷನ್ ಕೊಡಿ ಪ್ಲೀಸ್ ಯೂನಿವರ್ಸ್. ಓಕೆ, ನೋಡಿ ಬಂತು. 4 of Wands, yes. King of Swords, yes. King of Cups, okay. 7 of Swords, okay. ನೋಡಿ, ಅವರು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೇಬೇಕು. ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಓಕೆನಾ? ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಮತ್ತು ಅವ್ರು ಸ್ವಲ್ಪ ಕಮಾಂಡಿಂಗ್ ಇದ್ದಾರೆ, ಆದರೆ ನಿಮ್ಮ ಪ್ರೀತಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ, ನಿಮ್ಮನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಓಕೆನಾ? ಮತ್ತು ಅವ್ರು ಒಳ್ಳೆ ಅಥಾರಿಟೇಟಿವ್ ಜಾಬಲ್ಲಿ ಇರ್ಬೋದು. ಸುಮಾರು ಜನದ ಪಾರ್ಟ್ನರ್ಸು ಒಂಥರ ರುಟೀನ್ ವೆಲ್ ಸೆಟಲ್ಡ್ ಜಾಬ್ ಇರ್ಬೋದು. ಓಕೆನಾ? ಗುಡ್ ಸೋರ್ಸ್ ಆಫ್ ಇನ್ಕಮ್ ಇರ್ಬೋದು. ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ನಿಮಗೆ ಸ್ಟೇಬಲ್ ರಿಲೇಷನ್ ಕೊಡಲೇಬೇಕು, ನಿಮ್ಮ ಜೊತೆ ಹಾನೆಸ್ಟ್ ಆಗಿರಬೇಕು. ಮತ್ತು ಅವ್ರದ್ದು ಏನೇ ಎಮೋಷನ್ಸ್ ಇದ್ರೂ ಎಕ್ಸ್ಪ್ರೆಸ್ ಮಾಡಲ್ಲ ಇವರು. ಈಗ ಮಾಡಬೇಕು ಅಂದ್ಕೊತಿದ್ದಾರೆ, ಬಟ್ ಮಾಡಿಲ್ಲ ಮುಂಚೆ. ತುಂಬ ಸ್ಟಬ್ಬರ್ನು, ಕಮಾಂಡಿಂಗ್ ಇದ್ದಾರೆ, ಬಟ್ ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ, ನಿಮ್ಮನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಮತ್ತು ಈ ಕನೆಕ್ಷನ್ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಮತ್ತು ಈ ಕನೆಕ್ಷನ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್. ಓಕೆನಾ? ಈ ಕನೆಕ್ಷನ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್. ಮತ್ತು ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ನೋಡಿ, ಇದಕ್ಕಿಂತ ಕಾರ್ಡ್ ಬೇಕಾ? ನಿಮ್ಮ ಜೊತೆ ಫ್ಯಾಮಿಲಿ, ನಿಮ್ಮ ಜೊತೆ ಮ್ಯಾರೇಜ್ ಕಾರ್ಡ್ ಬಂದಿದೆ ನೋಡಿ. ನಾನು ಆಗಲೇ ಹೇಳಿದೆ ನಿಮಗೆ, ಕಮಿಟ್ಮೆಂಟ್ನ ಸ್ಟ್ರಾಂಗ್ ಮಾಡಬೇಕು ಅನ್ಕೋತಿದ್ದಾರೆ. ಮತ್ತು ರಿಲೇಷನ್ಶಿಪ್ನ ಫಾರ್ಚೂನ್ ಕಾರ್ಡ್ ಬಂದಿದೆ, ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ದಾರೆ. ಯಾರ್ಯಾರು ಆಲ್ರೆಡಿ ಪ್ರೀತಿಲಿದ್ದೀರೋ ಅವ್ರಿಗೆ ಖಂಡಿತ ಮ್ಯಾರೇಜ್ ಅಥವಾ ಎಂಗೇಜ್ಮೆಂಟ್ ಪ್ರಪೋಸಲ್ ಬರುತ್ತೆ ಗೈಸ್. ಮೆಜಾರಿಟಿ ಆಫ್ ಮೈ ವ್ಯೂವರ್ಸ್ ಎಂಗೇಜ್ಮೆಂಟ್ ಆರ್ ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ. ಬಂದರೆ ಕಾಮೆಂಟ್ ಮಾಡಿ. ಓಕೆನಾ? ಅವ್ರು ನಿಮ್ಮ ಜೊತೆ ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ಬಂದಿದೆ ಡೀಪ್ 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 ಲವ್ ಅಂತ. ತುಂಬ ಡೀಪ್ ಫೀಲಿಂಗ್ಸ್ ಇದೆ ನಿಮಗೆ, ಅವ್ರಿಗೆ, ನಿಮಗೂ ಇದೆ, ಅವ್ರಿಗೂ ಇದೆ. ಮತ್ತು ಅವರು ನಿಮ್ಮನ್ನ ತುಂಬ 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 ಮಿಸ್ ಮಾಡ್ಕೊಂಡಿದ್ದಾರೆ. ನಿಮಗೆ ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ. ಮದುವೆ ಆಗ್ಬಿಡ್ಬೇಕಪ್ಪ, ಅಥವಾ ಫ್ರೆಂಡ್ಶಿಪ್ಪಲ್ಲಿದ್ದರೆ ಪ್ರಪೋಸಲ್ ಕೊಟ್ಬಿಡ್ಬೇಕಪ್ಪ ಇನ್ನೂ ಎಷ್ಟು ದಿನ ಅಂತ ತುಂಬ ಅನ್ಕೋತಾ ಇದ್ದಾರೆ. ಮತ್ತು ಅವ್ರ ಕೆರಿಯರ್ ಬಗ್ಗೆನೇ ಯೋಚನೆ ಮಾಡಿದ್ದಾರೆ. ಒಳ್ಳೆ ಫೌಂಡೇಶನ್ ಹಾಕಬೇಕು ಕೆರಿಯರ್ ಅಥವಾ ಜಾಬ್ ಬಗ್ಗೆ. ಅಲ್ಲಿ ಸೆಟ್ಲ್ ಆದರೆ ನೆಕ್ಸ್ಟು ಈ ಹೆಜ್ಜೆ ಹಾಕ್ಬೋದು ಅಂತ ಕೆರಿಯರ್ ಬಗ್ಗೆನೇ ಯೋಚನೆ ಮಾಡಿದ್ದಾರೆ. ನಿಮ್ಮ ಬಗ್ಗೆ ತುಂಬ ಜಾಸ್ತಿ ಯೋಚನೆ ಮಾಡಿದ್ದಾರೆ. ಓಕೆನಾ? ಕ್ಲೈಮ್ ಮಾಡಿ ಗೈಸ್. ಮ್ಯಾರೇಜ್ ಕಾರ್ಡು, ಎಂಗೇಜ್ಮೆಂಟ್ ಕಾರ್ಡು, ವಾವ್, ತುಂಬ ಚೆನ್ನಾಗಿದೆ ರೀಡಿಂಗ್ ಫೈಲ್ 1. ಓಕೆನಾ? ಒಂದು ನೆಗೆಟಿವ್ ಥಾಟ್ ಇಲ್ಲ ನಿಮ್ಮ ಬಗ್ಗೆ. ನೋಡಿ, ಅವರು ಸ್ಟ್ರಗಲ್ ಮಾಡ್ತಿದ್ದಾರೆ. ಈ ರಿಲೇಷನ್ಶಿಪ್ ಅಥವಾ ಈ ಕನೆಕ್ಷನ್ನ ಸರಿ ಮಾಡ್ಕೋಬೇಕು ಅಂತ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ.
ಓಕೆನಾ. ತುಂಬ ಕೆಲಸ ಮಾಡ್ತಿದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಓಕೆನಾ. ಇವರು ನಿಮಗೆ ಮುಂಚೆ ನಿಮ್ಮನ್ನ ಏನಂದರೆ ನೀವು ಫುಲ್ ನಂಬೋ ಹಾಗೆ ವ್ಯಕ್ತಿ ನಿಮ್ಮ ಜೊತೆ ನಡ್ಕೊಂಡಿಲ್ಲ. ಓಕೆನಾ. ಅನ್ಟ್ರಸ್ಟ್ ವರ್ತಿ ಇದ್ದರು ಮುಂಚೆ. ಬಟ್ ಈಗ ಅನ್ಕೋತಾ ಇದ್ದಾರೆ, ಎಮೋಷ್ನಲಿ ಸ್ಟೇಬಲ್ ಆಗಿದ್ದಾರೆ. ಓಕೆನಾ. ಮತ್ತು ಕೈಂಡ್ ಆಗಿದ್ದಾರೆ, ನಿಮ್ಮನ್ನ ಅರ್ಥ ಮಾಡ್ಕೋತಾರೆ, ಮತ್ತು ಎಕ್ಸ್ಟ್ರೀಮ್ಲಿ ನಿಮ್ಮ ಬಗ್ಗೆ ಡಿವೋಟೆಡ್ ಆಗಿದ್ದಾರೆ. ಇದು ಮುಂಚೆ ಅವ್ರು ಇದ್ದಿದ್ದ ರೀತಿ. ಓಕೆನಾ. ಅವ್ರಿಗೆ ಈ ಕನೆಕ್ಷನಲ್ಲಿ ನಂಬಿಕೆನೇ ಇರಲಿಲ್ಲ ಮುಂಚೆ. ಓಕೆ. ನಂಬಿಕೆ ಇರಲಿಲ್ಲ, ಮೂವ್ ಆನ್ ಆಗೋಣ ಅಂತ ತುಂಬ ಅಂದ್ಕೊಂಡಿದ್ರು. ಬಟ್ ಈಗ ನಿಮ್ಮ ಬಗ್ಗೆನೇ ಓವರ್ ಥಿಂಕಿಂಗ್, ತಲೆಯಲ್ಲೆಲ್ಲ ನೀವೇ ಇದ್ದೀರಾ. ಇದು ಕಪ್ಪು. ನೀವು ಅವ್ರಿಗೆ ಪ್ರೈಸ್ ಥರ, ವಿಶ್ ಫುಲ್ಫಿಲ್ಮೆಂಟ್ ಥರ. ಓಕೆನಾ. ಮತ್ತು ಈಗ ಈ ಎನರ್ಜಿಯಿಂದ ವಾಪಸ್ ಬಂದು ಸ್ಟೇಬಲ್ ಎನರ್ಜಿಗೆ ಬಂದಿದ್ದಾರೆ. ಓಕೆನಾ. ಮತ್ತೆ ಬರ್ತಿದೆ. ಸುಮಾರು ಜನದ ಪರ್ಸನ್ ಹೈ ಸ್ಟೇಟಸ್ ಜಾಬಲ್ಲಿದ್ದಾರೆ. ಅವ್ರು ನಿಮ್ಮಿಂದ ಮೂವ್ ಆನ್ ಆಗೋಕ್ಕೆ ತುಂಬ ಟ್ರೈ ಮಾಡಿದ್ರು, ಆದರೆ ಆ ಫೀಲಿಂಗ್ಸಿಂದ ಅವ್ರು ಮೂವ್ ಆನ್ ಆಗೋಕ್ಕಾಗಲೇ ಇಲ್ಲ. ನೀವೇ ನಡೀತಾ ಇದ್ದೀರಾ. ನಿಮ್ಮ ಬಿಟ್ಟರೆ ಅವ್ರ ಲೈಫಲ್ಲಿ ಬೇರೆ ಯಾರೂ ನಿಮ್ಮ ಜಾಗ ತುಂಬಲ್ಲ ಅಂತ ಹೇಳ್ತಿದ್ದಾರೆ. ಈ ಕಪ್ನ ನೀವು ಮಾತ್ರ ಫಿಲ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಓಕೆನಾ. ವೆರಿ ಎಮೋಷ್ನಲಿ ಸ್ಟೇಬಲ್. ತುಂಬ ಚೆನ್ನಾಗಿ ಬಂದಿದೆ ನೈಸ್ ಕಾರ್ಡ್ಸ್. ವೆರಿ ನೈಸ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಯೂನಿವರ್ಸ್. ಇನ್ನೊಂದಷ್ಟು ಕ್ಲಾರಿಫಿಕೇಶನ್ ಕೊಡಿ ಯೂನಿವರ್ಸ್, ಪ್ಲೀಸ್ ಯೂನಿವರ್ಸ್. ಫೈಲ್ ಒನ್ ಪರ್ಸನ್ನ ಲೇಟ್ ನೈಟ್ ಥಾಟ್ಸ್ ಏನಂತ ಪ್ಲೀಸ್ ನೋಡಿ. ನಾನು ಹೇಳಿಲ್ವಾ, ಐ ಆಮ್ ಲಕ್ಕಿ ದಟ್ ಐ ಮೆಟ್ ಯು. ನಾನಿಲ್ಲ ವರ್ಡ್ ಯೂಸ್ ಮಾಡಿದೆ, ನೀವು ಅವ್ರಿಗೆ ತುಂಬ ಲಕ್ಕಿ ಅಂತ. ಅದೇ ಮೆಸೇಜ್ ಬಂದಿದೆ ನೋಡಿ. ಅವ್ರು ಅನ್ಕೋತಾ ಇದ್ದಾರೆ, ನೀವು ಅವ್ರ ಲೈಫಲ್ಲಿ ಸಿಕ್ಕಿದ್ದು ಅಥವಾ ನೀವು ಅವ್ರನ್ನ ಮೀಟ್ ಮಾಡಿದ್ದು ಅವ್ರ ಪುಣ್ಯ ಅಂತ ಹೇಳ್ತಿದ್ದಾರೆ. ಓಕೆನಾ. ನೋಡಿ, ನಾನು ಹೇಳಿಲ್ವಾ, ಯು ಆರ್ ಮೈ ವಿಶ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ಇಲ್ಲಿ ಹೇಳಿದ್ನಲ್ಲ, ಅವ್ರಿಗೇನು ಡ್ರೀಮ್ ಮಾಡಿದ್ರೋ ಆ ಪಾರ್ಟ್ನರ್ ನೀವೇ ಅಂತ ಹೇಳ್ತಿದ್ದಾರೆ. ಯು ಆರ್ ಮೈ ವಿಶ್ ಫುಲ್ಫಿಲ್ಮೆಂಟ್. ಎಲ್ಲಿದೆಯಪ್ಪ ಕಪ್? ಹಾಂ, ಇಲ್ಲ ಕಪ್. ನಾನು ಹೇಳಿದ್ನಲ್ಲ, ನೀವು ಅವ್ರಿಗೆ ಪ್ರೈಸ್ ಸಿಕ್ತಂಗೆ ಅದೇ ಮೆಸೇಜ್ ರಿಪೀಟ್ ಆಗಿದೆ ಗೈಸ್. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಮೆಸೇಜ್ ಕೊಡಿ. ಫೈಲ್ ಒನ್ ಪರ್ಸನ್ನ ಕರೆಂಟ್ ಥಾಟ್ಸ್, ಲೇಟ್ ನೈಟ್ ಥಾಟ್ಸ್. ಫೈಲ್ ಒನ್ ಪರ್ಸನ್ನ ಲೇಟ್ ನೈಟ್ ಥಾಟ್ಸ್. ಓಕೆ. ನೋಡಿ, ನಿಮ್ಮ ಜೊತೆ ರಿಜೆಕ್ಷನ್ಗೆ ಭಯ ಪಡ್ತಿದ್ದಾರೆ. ನೀವೇನಾದ್ರು ರಿಜೆಕ್ಟ್ ಮಾಡಿಬಿಟ್ರೆ ಅಂತ ತುಂಬ ಯೋಚನೆ ಮಾಡ್ತಿದ್ದಾರೆ. ಯಾಕಂದರೆ ನಾನು ಇಲ್ಲೇ ಹೇಳಿದೆ, ಅವ್ರಿಗೆ ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಫಸ್ಟ್ ಮಾಡಿದ್ದನ್ನ ರಿಪೀಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಹೇಳಿದ್ದೆ ಮೆಸೇಜ್ ಬರ್ತಿದೆ ಗೈಸ್. ಡಬಲ್ ಕನ್ಫರ್ಮೇಷನ್ ಸಿಗ್ತಾ ಇದೆ ನಿಮಗೆ. ವೆರಿ ನೈಸ್ ರೀಡಿಂಗ್ ಗೈಸ್. ವೆರಿ ನೈಸ್ ಕನೆಕ್ಷನ್. ಯು ಆರ್ ವೆರಿ ಬ್ಯೂಟಿಫುಲ್ ಇನ್ ಅಂಡ್ ಔಟ್. ಅವ್ರು ಹೇಳ್ತಿದ್ದಾರೆ, ನೀವು ಒಳಗೆ ಹೊರಗೆ ತುಂಬ ತುಂಬ ಸುಂದರವಾಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಓಕೆನಾ. ಕಮ್ ಹಿಯರ್, ಐ ನೀಡ್ ಟು ಕಿಸ್ ಯು. ನೆನ್ನೆ ರಾತ್ರಿ ಅವ್ರು ನಿಮ್ಮ ಕಿಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಓಕೆನಾ. ಖುಷಿನಾ? ಇದಕ್ಕಿಂತ ಪಾಸಿಟಿವ್ ರೀಡಿಂಗ್ ಏನು ಮಾಡಲಿ. ತುಂಬ 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 ಚೆನ್ನಾಗಿದೆ ಗೈಸ್. ಓಕೆ. ಇನ್ನೊಂದಷ್ಟು ಮೆಸೇಜ್ ನೋಡೋಣ ನಿಮ್ಮ ಪರ್ಸನ್ ಬಗ್ಗೆ. ಯೂನಿವರ್ಸ್, ಫೈಲ್ ಒನ್ ಪರ್ಸನ್ನ ಲೇಟ್ ನೈಟ್ ಥಾಟ್ಸ್. ಯೂನಿವರ್ಸ್, ಫೈಲ್ ಒನ್ ಪರ್ಸನ್ನ ಲೇಟ್ ನೈಟ್ ಥಾಟ್ಸ್. ಟ್ವಿನ್ ಫ್ಲೇಮ್ಸ್. ಸುಮಾರು ಜನ ಇಲ್ಲಿ ಟ್ವಿನ್ ಫ್ಲೇಮ್ಸ್ ಇದ್ದೀರಾ ಗೈಸ್. ನಾರ್ಮಲ್ ಕ್ರಶ್ ಆ ಥರ ಇಲ್ಲ ನೋಡಿ. ಯೂನಿಯನ್ಗೆ ಕಾಯ್ತಾ ಇದ್ದಾರೆ, ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ಓಕೆನಾ. ಮತ್ತು ಅವರು ಟ್ವಿನ್ ಫ್ಲೇಮ್ಸ್ ಅಂದರೆ ಸುಮ್ಮನೆ ಅಲ್ಲ. ಓಕೆನಾ. ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ, ನಿಮ್ಮನ್ನ ತುಂಬ ಕಾಂಪ್ಲಿಮೆಂಟ್ ಮಾಡ್ತಾರೆ. ನಿಮ್ಮ ನೇಚರು, ನೀವು ನಡ್ಕೊಳ್ಳೋ ರೀತಿ ಎಲ್ಲ ಅವ್ರಿಗೆ ತುಂಬ ಇಷ್ಟ. ತುಂಬ 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 ಡೀಪ್ ಫೀಲಿಂಗ್ಸು, ತುಂಬ ಅಟ್ರಾಕ್ಟ್ ಆಗಿದ್ದಾರೆ. ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಸುಮ್ಮನೆ ಬರಲ್ಲ.
ಅದನ್ನು ಬ್ಯಾಲೆನ್ಸ್ ಮಾಡಲೇಬೇಕು, ಈ ಕನೆಕ್ಷನ್ನ ಮುಂದಕ್ಕೆ ತಗೊಂಡು ಹೋಗಲೇಬೇಕು, ಯೂನಿಯನ್ಗೆ ಬರಲೇಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಓಕೆನಾ? ಅವ್ರ ತಲೆಯಿಂದ ನೀವು ಯಾವತ್ತೂ ಹೋಗೋದೇ ಇಲ್ಲ, ರೆಂಟ್ ಫ್ರೀ ಇದ್ದೀರಾ ಅವ್ರ ತಲೆಯಲ್ಲಿ. ಮಾಸ್ಕ್ ಅವ್ರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅದನ್ನ ಮುಂಚೆ ತುಂಬ ಹೈಡ್ ಮಾಡಿದ್ದಾರೆ. ಏನೂ ಇಲ್ಲ, ಫೀಲಿಂಗ್ಸೇ ಇಲ್ಲ ಅನ್ನೋ ಥರ ನಡ್ಕೊಂಡಿದ್ದಾರೆ. ಬಟ್ ನೆಕ್ಸ್ಟ್ ಓಪನ್ ಅಪ್ ಆಗ್ತಾರೆ ಗೈಸ್. ಓಕೆನಾ? ಇಷ್ಟು ದಿನ ಹಂಗೆ ನಡ್ಕೊಂಡಿದ್ದಾರೆ, ಬಟ್ ಓಪನ್ ಅಪ್ ನೋಡಿ ಬಂತು. ಅನ್ಕಂಡೀಷ್ನಲ್ ಲವ್, ಸೆಲ್ಫ್ ಲವ್ ಆ್ಯಂಡ್ ಹೋಲ್ನೆಸ್, ಅಫೆಕ್ಷನ್ ಆ್ಯಂಡ್ ಅಟ್ರಾಕ್ಷನ್, ಸೆಲ್ಫ್ಲೆಸ್ನೆಸ್. ತುಂಬ ತುಂಬ ಅಟ್ರಾಕ್ಷನ್ ಇದೆ, ಅದಕ್ಕೆ ಐ ನೀಡ್ ಟು ಕಿಸ್ ಯು ಕಾರ್ಡ್ ಬಂದಿರೋದು. ತುಂಬ ಅಟ್ರಾಕ್ಷನ್ ಇದೆ ನಿಮ್ಮ ಮೇಲೆ, ಅನ್ಕಂಡೀಷ್ನಲ್ ಲವ್ ಇದೆ, ಅಫೆಕ್ಷನ್ ಇದೆ, ಅಟ್ರಾಕ್ಷನ್, ವೆರಿ ವೆರಿ ಅಟ್ರಾಕ್ಟೆಡ್. ಸೆಲ್ಫ್ಲೆಸ್ನೆಸ್ಸು, ಅವ್ರಿಗಿಂತ ನಿಮ್ಮ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ. ವೆರಿ ಪಾಸಿಟಿವ್ ಕಾರ್ಡ್ಸ್ ಗೈಸ್. ವಾವ್. ಇನ್ನೊಂದಷ್ಟು ಮೆಸೇಜ್ ಕೊಡಿ ಯೂನಿವರ್ಸ್. ಕೀ ಆನ್ ದ ರಿಂಗ್. ನಾನು ಹೇಳಿಲ್ವಾ, ಅವರ ಹಾರ್ಟ್ ಕೀನ ನೀವು ಒಬ್ಬರೇ ಓಪನ್ ಮಾಡೋದು. ನಿಮ್ಮೊಬ್ಬರಿಗೆ ಸಾಧ್ಯ ಆಗಿದೆ, ಓಪನ್ ಆಗಿದೆ. ಅವ್ರಿಗೆ ಮೆನಿ ಆಪ್ಷನ್ ಇದ್ದರೂ ಅವ್ರು ಯಾರು ಅವ್ರ ಹಾರ್ಟ್ನ ಓಪನ್ ಮಾಡಿಲ್ಲ. ಓಕೆನಾ? ನೀವು ಓಪನ್ ಮಾಡಿದ್ದೀರ. ವಾಟ್ ಎ ಫೀಲಿಂಗ್ಸ್ ಗೈಸ್. ಓಕೆ ನೋಡಿ, ನಾನು ಹೇಳಿಲ್ವಾ, ಅವರು ನಿಮ್ಮ ಕನೆಕ್ಷನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕಂತ ಅನ್ಕೋತಾ ಇದ್ದಾರೆ. ಅವರು ಚೇಂಜಡ್ ಮೈಂಡ್, ಅವ್ರ ಮೈಂಡ್ನ ಮೊದಲಿನ ಥರ ಇಲ್ಲ. ನಾನು ಹೇಳಿಲ್ವಾ, ಮುಂಚೆ ಬೇರೆ ಥರ ಫೀಲಿಂಗ್ಸ್ ಇತ್ತು ಅಂತ ಈ ಕಾರ್ಡಲ್ಲಿ ಹೇಳಿಲ್ವಾ ನಾನು? ಜಸ್ಟ್ ಅ ಮಿನಿಟ್. ಹಾಂ, ಮುಂಚೆ ಬೇರೆ ಥರ ಫೀಲಿಂಗ್ಸ್ ಇತ್ತು, ಈಗ ನಿಮ್ಮ ಕಡೆ ತುಂಬ ಎಮೋಷ್ನಲ್ ಇದು ಬಂದಿದೆ ಅಂತ ಹೇಳಿದ್ನಲ್ಲ ನಾನು. ಎಮೋಷ್ನಲ್ ಫೀಲಿಂಗ್ ಬಂದಿದೆ, ಇದು ನೀವು ಕಪ್ ಕೊಡಬೇಕು ಅಂತ ಅನ್ಕೋತಿದ್ದಾರೆ ಅಂತ ನೋಡಿ. ಅದು ರಿಪೀಟ್ ಆಯಿತು. ಅವ್ರಿಗೆ ಮನಸ್ಸು ಚೇಂಜ್ ಆಗಿದೆ ನೆನ್ನೆ ರಾತ್ರಿ. ಈ ಥರ ನಾನು ಮಾಡಬಾರ್ದಾಗಿತ್ತು. ಅವ್ರಿಗೆ ಸ್ಟೇಬಲ್ ಕಮಿಟ್ಮೆಂಟ್ ಕೊಡಬೇಕು. ಮತ್ತು ರೈಸ್ ಫ್ರಮ್ ಆ್ಯಶಸ್, ಏನು ಮುಳುಗೋಯ್ತು ಅಂತ ಅಂದ್ಕೊಂಡಿದ್ರು ಈ ರಿಲೇಷನ್ಶಿಪ್ನ, ರೈಸ್ ಆಗುತ್ತೆ ಗೈಸ್. ಅವ್ರ ಮನಸ್ಸು ಫುಲ್ ಟ್ರಾನ್ಸ್ಫಾರ್ಮ್ ಆಗಿದೆ, ಪಾಸಿಟಿವ್ ಆಗಿ ನಿಮ್ಮ ಕಡೆ ಟ್ರಾನ್ಸ್ಫಾರ್ಮ್ ಆಗಿದೆ. ತುಂಬ ಬಿಗ್ ಚೇಂಜಸ್ ಆಗುತ್ತೆ ಗೈಸ್. ವೆರಿ ನೈಸ್. ಖುಷಿನಾ? ತುಂಬ ಪಾಸಿಟಿವ್ ಎನರ್ಜಿ ಇದೆ ಗೈಸ್ ನಿಮ್ಮ ಪರ್ಸನ್ ಕಡೆಯಿಂದ ನೆನ್ನೆ ರಾತ್ರಿ. ಓಕೆನಾ? ಇನ್ನೊಂದೆರಡು ಮೆಸೇಜ್ ತಗೋಬಿಡ್ತೀನಿ. ನಿಮ್ಮ ಪರ್ಸನ್ ಥಾಟ್ಸ್ ತುಂಬ ಚೆನ್ನಾಗಿದೆ. ವಾವ್, ಹೀಲಿಂಗ್ ಹಾರ್ಟ್. ನಾನು ಹೇಳಿಲ್ವಾ, ಅವ್ರ ಮುಂಚೆ ಏನು ಅಡಿಕ್ಷನ್ ಇತ್ತು, ಹಾರ್ಟ್ ಬ್ರೇಕ್ ಇತ್ತು, ಮತ್ತು ಮುಂಚಿನ ಥರ ಅವ್ರು ಇರೋಕ್ಕೆ ಇಷ್ಟ ಇಲ್ಲ, ಹೀಲ್ ಆಗಿದ್ದಾರೆ. ನಿಮ್ಮ ಕಡೆ ಬಂದೇ ಬರ್ತಾರೆ ಗೈಸ್. ವೆರಿ ನೈಸ್ ಎನರ್ಜಿ. ಮೆಸೇಜ್ ತಗೋತೀನಿ. ಕ್ಯಾಮ್ರಾ, ಅವರು ನಿಮ್ಮ ಜೊತೆ ನಡೆದಿದ್ದಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊತಿದ್ದಾರೆ. ನಿಮ್ಮ ಫೋಟೋ ನೋಡೋದು ನೆನ್ನೆ ರಾತ್ರಿ, ಮತ್ತು ಇನ್ನೂ ಹೊಸ ಮೆಮೊರೀಸ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಅನ್ಕೋತಿದ್ದಾರೆ ಗೈಸ್. ವಾವ್, ಸೋ ನೈಸ್. ಇನ್ನೊಂದಷ್ಟು ಮೆಸೇಜ್ ತಗೋತೀನಿ ಲವ್ ಒರಾಕಲ್ ಕಾರ್ಡ್ಸಿಂದ. ಇನ್ನೂ ಖುಷಿಯಾಗಿರಿ ಅಂತ, ಯಾಕಂದರೆ ತುಂಬ ಪಾಸಿಟಿವ್ ಕಾರ್ಡ್ಸ್ ಬರ್ತಿದೆ. ನನಗೂ ಖುಷಿ ಈ ಥರ ರೀಡಿಂಗ್ಸ್ ಮಾಡೋಕ್ಕೆ. ಫೈಲ್ 1 ಪರ್ಸನ್ನ ಲೇಟ್ ನೈಟ್ ಥಾಟ್ಸ್ ಹೇಳಿ ಯೂನಿವರ್ಸ್, ಪ್ಲೀಸ್ ಯೂನಿವರ್ಸ್. ಫೈಲ್ 1 ಪರ್ಸನ್ನ ಲೇಟ್ ನೈಟ್ ಥಾಟ್ಸ್ ಹೇಳಿ. ಹಾಂ ನೋಡಿ, ಅವರು ನಿಮ್ಮನ್ನ ಬಿಟ್ಕೊಡೋಕೆ ಒಂಚೂರು ಇಷ್ಟ ಇಲ್ಲ. ಐ ಕಾಂಟ್ ಲೆಟ್ ಗೋ ಆಫ್ ಯು. ಈ ಕಾರ್ಡ್ ಹೇಳಿದ್ನಲ್ಲ, ಅವರು ನಿಮ್ಮನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ ಅಂತ. ಏನೇ ಚಾಯ್ಸಸ್ ಇದ್ದರೂ ನಿಮ್ಮನ್ನು ಸೆಲೆಕ್ಟ್ ಮಾಡ್ತೇನೆ ಒಪ್ಕೊಳ್ದೇ ಇದ್ದರು. ಬಟ್ ಯೋಚನೆ ಮಾಡ್ತಿದ್ದಾರೆ, ನಾನು ಮಾಡಿದ ತಪ್ಪು ಅಂತ ಹೇಳಿದ್ನಲ್ಲ, ರಿಪೀಟ್ ಆಯಿತು. ಐ ಕಾಂಟ್ ಲೆಟ್ ಗೋ ಆಫ್ ಯು ಅಂತ. ಬಿಟ್ಕೊಡೋಕೆ ಇಷ್ಟ ಇಲ್ಲ ಅವ್ರಿಗೆ. ಐ ಡೋಂಟ್ ವಾಂಟ್ ಟು ಬಿ ಅಲೋನ್, ಇದ್ರದ್ದು ಮತ್ತೆ ರೆಸೊನೇಟ್ ಆಯಿತು. ಅವರು ಒಬ್ಬೊಬ್ಬರೇ ಇರ್ತಿದ್ರು ಅಂತ ಹೇಳಿದ್ನಲ್ಲ, ಈಗ ಅವ್ರಿಗೆ ಒಬ್ಬರೇ ಇರೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಜೊತೆ ಇರಬೇಕು ಅಂತ ತುಂಬ ಇಷ್ಟ ಇದೆ. ಓಕೆನಾ? ಐ ಕಾಂಟ್ ಮೇಕ್ ಎ ಡಿಸಿಷನ್. ಅವ್ರಿಗೆ ಡಿಸಿಷನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಬಟ್ ಈಗ ಚೇಂಜ್ ಆಗಿದೆ. ಯಾಕಂದರೆ ಅವ್ರ ಮೈಂಡ್ ಚೇಂಜ್ ಆಗಿದೆ. ನಾನು ಹೇಳಿದ್ನಲ್ಲ, ಮೈಂಡ್ ಚೇಂಜ್ ಆಗಿದೆ, ತಗೋತಾರೆ ಆ್ಯಕ್ಷನ್. ಈಗಿನ ಸಮಯದಲ್ಲಿ ನಾನು ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ, ಬಟ್ ಶಾರ್ಟ್ಲಿ ಆದಷ್ಟು ಬೇಗ ಆ್ಯಕ್ಷನ್ಸ್ ತಗೋತೀನಿ ಅಂತ ಹೇಳ್ತಿದ್ದಾರೆ.
ಅವ್ರ ಮನಸ್ಸಲ್ಲೆಲ್ಲ ನೀವೇ ಇದ್ದೀರಾ, ಓಕೆನಾ. ಆದರೆ ರೈಟ್ ನೌವೇ ಕಾಲ್ ಬರಲ್ಲ ಅಥವಾ ಮೆಸೇಜ್ ಬರಲ್ಲ, ಬಟ್ ನೀವೇ ನಡೀತಿದ್ದೀರಾ. ಶಾರ್ಟ್ಲಿ ಅವ್ರಿಗೆ ಫೀಲಿಂಗ್ಸ್ ಓವರ್ವೆಲ್ಮ್ ಆಗ್ತಿದೆ, ಖಂಡಿತ ಶಾರ್ಟ್ಲಿ ಬಂದೇ ಬರ್ತಾರೆ ಗೈಸ್. ಇಟ್ ಹರ್ಟ್ ಸೋ ಮಚ್. ಅವ್ರು ಏನು ನಿಮ್ಮ ಜೊತೆ ಹಿಂದೆ ಮಾಡಿದ್ರು ಅದು ಅವ್ರಿಗೆ ತುಂಬ ನೋವು ಕೊಡ್ತಾ ಇದೆ. ಅದು ಬೇಜಾರು ಇದೆ ಅವ್ರಿಗೆ, ಓಕೆನಾ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ ನಿಮ್ಮನ್ನು ಬಿಟ್ಕೊಡೋಕ್ಕಾಗಲ್ಲ ಅವ್ರಿಗೆ ಅಂತ. ನೋಡಿ, ಐ ವಿಶ್ ಐ ಕುಡ್ ಬಿ ಫುಲ್ಲಿ ಹಾನೆಸ್ಟ್ ವಿತ್ ಯು. ನಿಮ್ಮ ಜೊತೆ ತುಂಬ ಹಾನೆಸ್ಟಾಗಿರ್ಬೇಕಿತ್ತು ನಾನು, ಓಕೆನಾ. ಈ ಥರ ಎಲ್ಲ ಮಾತಾಡ್ದೇನೆ ಮತ್ತು ಒಬ್ಬೊಬ್ಬರೇ ಇದ್ಕೊಂಡು ಏನಿದ್ರು ಅದೆಲ್ಲ ತಪ್ಪು. ನಾನು ಹಾನೆಸ್ಟಾಗಿರಬೇಕಿತ್ತು ಅಂತ ತುಂಬ 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 ಪಶ್ಚಾತ್ತಾಪ ಪಡ್ತಿದ್ದಾರೆ ಮತ್ತು ಬೇಜಾರಾಗಿದ್ದಾರೆ. ಅವ್ರಿಗದು ನೆನೆಸ್ಕೊಂಡ್ರೆ ತುಂಬ ಹರ್ಟ್ ಆಗ್ತಿದೆ ಗೈಸ್, ಓಕೆನಾ. ಇನ್ನೇನು ಗೈಸ್, ನಿಮಗೆ ಪ್ರಪೋಸಲ್ ಖಂಡಿತ ಬರುತ್ತೆ, ನಾನು ಹಾಗೆ ಹೇಳ್ದಂಗೆ, ಓಕೆನಾ. ಬಿ ಪಾಸಿಟಿವ್. ತುಂಬ ಚೆನ್ನಾಗಿದೆ ರೀಡಿಂಗ್, ಮತ್ತು ನಿಮ್ಮ ಪರ್ಸನ್ ಥಾಟ್ಸ್ ತುಂಬ ಚೆನ್ನಾಗಿ ಬಂದಿದೆ. ಖುಷಿಯಾಗಿರಿ, ಓಕೆನಾ. ನೀವು ಅವ್ರ ಬಗ್ಗೆ ಏನೇನು ಡೌಟ್ಸ್ ಇತ್ತೋ ಅದೆಲ್ಲ ಕ್ಲಿಯರ್ ಆಯಿತಾ. ಅವರು ಹೊಸ ಪ್ರಪೋಸಲ್ ತಗೊಂಡು ಬಂದೇ ಬರ್ತಾರೆ, ಮತ್ತು ನಿಮ್ಮ ಜೊತೆ ಮುಂಚೆ ಇದ್ದಿದ್ದ ಟಾಕ್ಸಿಕ್ ಸೈಕಲ್ಸ್ನ ಸ್ಟಾಪ್ ಮಾಡಿ ಈಗ ನಿಮ್ಮ ಜೊತೆ ಖುಷಿಯಾಗಿರಬೇಕು ಅಂತ ಅನ್ಕೋತಿದ್ದಾರೆ. ವಾವ್, ಓಕೆ. ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಯಾವ ಸಾಂಗ್ ಹೇಳಬೇಕು ಅನ್ಕೋತಿದ್ರು ನೈಟ್ ಅಂತ ನೋಡೋಣ. ಓಕೆ. ಚೆಲುವೆ ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ. ಈ ಸಾಂಗ್ ನೋಡಿ ಗೈಸ್, ಇದರಲ್ಲಿ ನಿಮ್ಗೆ ತುಂಬ ಮೆಸೇಜ್ ಸಿಗುತ್ತೆ. ಒಟ್ನಲ್ಲಿ ನೀವು ಖುಷಿಯಾಗಿದ್ದರೆ ಅವರು ಖುಷಿಯಾಗಿರ್ತಾರೆ, ಆ ಥರ ಇದೆ ಅವ್ರಿಗೆ ಈಗ ಕರೆಂಟ್ ಥಾಟ್ಸ್, ಓಕೆನಾ. ಮತ್ತು ಅವ್ರ ಲೈಫ್ ತುಂಬ ಚೆನ್ನಾಗಾಗುತ್ತೆ ನೀವು ಅವ್ರ ಲೈಫಿಗೆ ಬಂದರೆ ಅಂತ ಅನ್ಕೋತಾ ಇದ್ದಾರೆ. ನಿಮ್ಮ ಅವರ ಕಾಂಬಿನೇಷನ್ ಹಾಲು ಸಕ್ಕರೆ ಅಂತ ಹೇಳ್ತಿದ್ದಾರೆ. ವಾವ್, ಸೋ ನೈಸ್ ಗೈಸ್. ಇನ್ನೊಂದಷ್ಟು ಸಾಂಗ್ಸ್ ನೋಡೇ ಬಿಡೋಣ ನನ್ನ ಡಿಯರ್ ವ್ಯೂವರ್ಸ್ಗೋಸ್ಕರ. ಮುದ್ದು 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 ರಾಕ್ಷಸಿ, ನಿಮ್ಮನ್ನ ತುಂಬ ಕ್ಯೂಟ್, ನಿಮ್ಮನ್ನ ತುಂಬ ಮುದ್ದು ಅಂತ ಅನ್ಕೋತಾ ಇದ್ದಾರೆ, ಓಕೆನಾ, ಅಂದ್ಕೊಂಡಿದ್ದಾರೆ. ಸೊ ನೀವು ಈ ಸಾಂಗ್ನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅವ್ರ ಫೀಲಿಂಗ್ಸ್, ಓಕೆ. ಸಾಂಗ್ ತಗೋಬಿಡ್ತೀನಿ, ನನಗೆ ಖುಷಿ ಆಗ್ತದೆ ರೀಡಿಂಗ್ ಮಾಡೋಕ್ಕೆ. ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ. ನೋಡಿ, ಲೆಟ್ರ್ ಬರಿಲ್ಲ, ಇಲ್ಲ ನಿಮ್ಮ ಚಿತ್ರ ಬಿಡಿಸ್ಲಾ, ಅವ್ರ ಮನಸ್ಸಿನ ಭಾವನೆ ಹೇಗೆ ಹೇಳಿ ಇಷ್ಟು ದಿನ ಅಂತೂ ಏನು ಹೇಳ್ಕೊಂಡಿಲ್ಲ, ಹೇಳ್ಕೊತಾರೆ ಗೈಸ್. ಈ ಸಾಂಗ್ನ ಫುಲ್ ನೋಡಿ ನಿಮಗೆ ಖಂಡಿತ ಮೆಸೇಜಸ್ ಸಿಗುತ್ತೆ, ಓಕೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ಮೆಸೇಜಸ್ ಸ್ವಲ್ಪ ಆದರೂ ರೆಸೊನೇಟ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು. ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ಹೋಗಿ ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಫೈಲ್ 2 ಯಾರ್ಯಾರು ಸೆಲೆಕ್ಟ್ ಮಾಡಿದ್ದೀರೋ ಅವ್ರಿಗೆ ರೀಡಿಂಗ್ ಶುರು ಮಾಡ್ತೀನಿ. ನೀವು ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ, ಮತ್ತು ಅವ್ರು ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ, ಮತ್ತು ಅವ್ರ ಹೆಸರನ್ನ 3 ಸರಿ ಹೇಳಿ, ಓಕೆನಾ. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ, ಓಕೆ. ನಿಮ್ಮ ಪರ್ಸನ್ ಫೈಲ್ 2 ಪರ್ಸನ್ನ ಲೇಟ್ ನೈಟ್ ಥಾಟ್ಸ್ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೆ ಲೈಕ್ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಫೈಲ್ 2 ಪರ್ಸನ್ನ ಲೇಟ್ ನೈಟ್ ಥಾಟ್ಸ್ ಅಂದರೆ ನೀವು ಯಾವತ್ತಿ ವಿಡಿಯೋ ನೋಡ್ತೀರಾ ಅದರ ನಿನ್ನೆ ರಾತ್ರಿದು ಟೈಮ್ಲೆಸ್ ಆಗಿರುತ್ತೆ. ನೀವು ಯಾವತ್ತಿ ವಿಡಿಯೋ ನೋಡ್ತೀರಾ ಅದರ ನಿನ್ನೆ ರಾತ್ರಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿದ್ರು ಅಂತ, ಓಕೆನಾ. ಫೈಲ್ 2 ಲೇಟ್ ನೈಟ್ ಥಾಟ್ಸ್. File 2 persons late night thoughts. Universe, please ಹೇಳಿ, ಪ್ಲೀಸ್ ಗೈಡ್ ಮಾಡಿ. File 2 person late night thoughts. Please universe. Okay. The Sun card. Wow. 2 of Pentacles. Okay.
ಕ್ವೀನ್ ಆಫ್ ಸ್ವೋರ್ಡ್. ವಾವ್. ದಿ ಮೂನ್ ಕಾರ್ಡ್. ಓಕೆ, ಸನ್ ಮೂನ್ ಇಬ್ರು ಬಂದಿದ್ದಾರೆ ಗೈಸ್. ಪೇಜ್ ಆಫ್ ಸ್ವೋರ್ಡ್ಸ್. ಓಕೆ, ಗೈಸ್ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡಿದ್ದಾರೆ ನೆನ್ನೆ ರಾತ್ರಿ ಜಾಸ್ತಿ. ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಮತ್ತು ಅವರು ತುಂಬ ಯಾವುದೋ ಸಿಚುವೇಶನಲ್ಲಿ ಹರ್ಟ್ ಆಗಿದ್ದಾರೆ. ಅದಕ್ಕೆ ಕ್ಲಾರಿಟಿ ಬೇಕು ಅಂತಲೂ ತುಂಬ ಯೋಚನೆ ಮಾಡ್ತಿದ್ದಾರೆ. ಮತ್ತು ತುಂಬ ಜನ ನೀವು ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಅವ್ರ ಲೈಫಲ್ಲಿ ಸ್ವಲ್ಪ ಫೇಲ್ಯೂರ್ಸ್ ನೋಡಿದ್ದಾರೆ, ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ಓಕೆನಾ. ಮತ್ತು ತುಂಬ ಜನ ಅವ್ರಿಗೆ ಮೋಸ ಮಾಡಿದ್ದಾರೆ. ನಿಮ್ಮ ಅವರ ರಿಲೇಷನ್ಶಿಪ್ ಇನ್ನೂ ಸ್ಟೇಬಲ್ ಇಲ್ಲ, ಯಾಕೆ ಥರ ಆಯಿತು ಅಂತಲೂ ಯೋಚನೆ ಮಾಡ್ತಿದ್ದಾರೆ. ಡಿಪ್ರೆಸ್ಸಿಂಗ್ ಎನರ್ಜಿ ಇದೆ ಸ್ವಲ್ಪ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ವೆರಿ 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 ಮಿಸ್ಸಿಂಗ್ ಎನರ್ಜಿ. ಯಾರ್ಯಾರು ಅನ್ಕೋತಿದ್ರೆ ಅಯ್ಯೋ ನಾನು ಒಬ್ಬಳೇ ಮಿಸ್ ಮಾಡ್ಕೋತೀನಿ, ನಾನು ಒಬ್ಬನೇ ಮಿಸ್ ಮಾಡ್ಕೋತೀನಿ ಅಂತ, ಖಂಡಿತ ಇಲ್ಲ. ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಮತ್ತು ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ. ಯೋಚನೆ ತುಂಬ ಮಾಡಿದ್ದಾರೆ ನೆನ್ನೆ ರಾತ್ರಿ. ತುಂಬ 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 ಯೋಚನೆ ಮಾಡಿದ್ದಾರೆ. ಓಕೆನಾ. ಸನ್ ಕಾರ್ಡ್. ನೀವು ಅವ್ರ ಜೀವನದಲ್ಲಿ ಸನ್. ಓಕೆನಾ. ಸೂರ್ಯ ಹೇಗೆ ಪ್ರಕಾಶಿಸ್ತಾನೋ ಹಾಗೆ ನೀವು ಅವ್ರ ಲೈಫ್ನ ಪ್ರಕಾಶಿಸ್ತೀರ. ಮೂನ್ ಹೇಗೆ ಪ್ರಕಾಶ ಮಾಡ್ತಾನೋ ನೈಟಲ್ಲಿ, ನೀವು ಮೂನ್ ಥರ ಇದ್ದೀರಾ ಅಂತಲೂ ಅನ್ಕೋತಾ ಇದ್ದಾರೆ. ಚಂದ್ರನ ನೋಡಿದ್ರೆ ಅವ್ರು ನಿಮ್ಮನ್ನ ನೆನೆಸ್ಕೋತಾರೆ. ಓಕೆನಾ. ನಿಮ್ಮ ಮುಖ ಅವ್ರಿಗೆ ಮೂನ್ ಥರ ಕಾಣಿಸುತ್ತೆ. ನೀವು ಅವ್ರ ಬಾಳಲ್ಲಿ ಬಂದರೆ, ನೀವು ಅವ್ರ ಬದುಕಲ್ಲಿ ಬಂದರೆ, ಈ ಏನು ಬ್ಯಾಡ್ ಸಿಚುವೇಶನ್ ಇದೆ, ಕತ್ಲೆ ಅನ್ನೋದು, ಕತ್ಲೆಯಿಂದ ಬೆಳಕಿಗೆ ಬರ್ತೀನಿ ಅಂತ ತುಂಬ ಅನ್ಕೋತಾ ಇದ್ದಾರೆ. ವೆರಿ ಪಾಸಿಟಿವ್ ಎನರ್ಜಿ ಗೈಸ್. ಫೈಲ್ 1 ಚೆನ್ನಾಗಿತ್ತು, ಫೈಲ್ 2 ಚೆನ್ನಾಗಿ ಬಂದಿದೆ ಕಾರ್ಡ್ಸ್. ಅವ್ರು ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ನೀವೊಂದು ಇನ್ನೋಸೆಂಟ್ ಸೋಲ್, ತುಂಬ ಗಿವಿಂಗ್ ನೇಚರು, ತುಂಬ ಅನ್ಕಂಡೀಷ್ನಲ್ ಲವ್ ಮಾಡ್ತೀರಾ ಅವ್ರನ್ನ. ಆ ನೇಚರ್ ಅವ್ರಿಗೆ ತುಂಬ ಇಷ್ಟ. ತುಂಬ ಕೇರ್ ಮಾಡ್ತೀರಾ. ತುಂಬ ಕೇರಿಂಗ್ ಎನರ್ಜಿ ನಿಮ್ಮದು, ಗಿವಿಂಗ್ ಎನರ್ಜಿ, ಮಗು ಥರ. ಅದು ಅವ್ರಿಗೆ ತುಂಬ ಇಷ್ಟ ಆಗಿದೆ ನಿಮ್ಮ ಬಗ್ಗೆ. ಈ ಕತ್ಲೆಯಿಂದ ಬೆಳಕಿಗೆ ಕರ್ಕೊಬರ್ಬೇಕು ಅಂದರೆ ಅದು ನೀವು ಒಬ್ಬರೇ ಅಂತ ಅನ್ಕೋತಾ ಇದ್ದಾರೆ. ಅವ್ರಿಗೆ ಯಾರ್ಯಾರು ಮೋಸ ಮಾಡಿದ್ದಾರೆ ಅದನ್ನೆಲ್ಲ ಮರೆತು ಈ ಮಗು ಎಷ್ಟು ಖುಷಿಯಾಗಿದೆಯೋ ಅಷ್ಟು ಖುಷಿಯಾಗಿರಬೇಕು ಅಂದರೆ ನೀವು ಅವ್ರ ಜೀವನದಲ್ಲಿ ಬರಲೇಬೇಕು ಅಂತ ಅನ್ಕೋತಾ ಇದ್ದಾರೆ. ನೀವು ನೋಡೋಕ್ಕೆ ತುಂಬ ಚೆನ್ನಾಗಿರ್ಬೋದು. ಅವ್ರು ತುಂಬ ಅನ್ಕೋತಾ ಇದ್ದಾರೆ ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ ಅಂತ. ಅವ್ರ ಮನಸ್ಸು ತುಂಬ ಡಿಪ್ರೆಸ್ ಆಗಿದೆ, ತುಂಬ ಯೋಚನೆ ಮಾಡ್ತಿದ್ದಾರೆ. ನೀವಿಲ್ದೇ ತುಂಬ ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಎಲ್ಲ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಯಾರ್ಯಾರು ಮೋಸ ಮಾಡಿದ್ರು, ಏನೇನಾಯಿತು, ನಾನು ಇವ್ರ ಜೊತೆ ಮುಂದುವರೆದ್ರೆ ನನ್ನ ಲೈಫ್ ನೆಕ್ಸ್ಟ್ ಹೇಗಿರುತ್ತೆ, ಸೂರ್ಯನ ಥರ ಪ್ರಕಾಶಮಾನವಾಗಿರುತ್ತೆ, ಈ ಥರ ಕತ್ಲೆ ಇರಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಓಕೆನಾ. ಅವ್ರ ಲೈಫ್ ಫುಲ್ಲು ಹ್ಯಾಪಿ ಮತ್ತು ಜಾಯಿಂದ ಫುಲ್ಫಿಲ್ ಆಗಿರುತ್ತೆ ಅಂತ ಅನ್ಕೋತಾ ಇದ್ದಾರೆ. ಓಕೆ. ಅವ್ರ ಫೈನಾನ್ಷಿಯಲ್ ಇಶ್ಯೂಸು, ಕೆರಿಯರು, ಫ್ಯಾಮಿಲಿ ಎಲ್ಲ ಜಗಲ್ ಮಾಡ್ತಿದ್ದಾರೆ ಗೈಸ್. ನೀವು ಅವ್ರ ಲೈಫಲ್ಲಿ ಬಂದರೆ ಈ ಜಗ್ಲಿಂಗ್ ಸ್ಟಾಪ್ ಆಗುತ್ತೆ ಅಂತ ಅನ್ಕೋತಾ ಇದ್ದಾರೆ. ಓಕೆನಾ. ನೀವು ಕ್ವೀನ್ ಆಫ್ ಸ್ವೋರ್ಡ್ ಇದ್ದಂಗೆ, ನೀವು ರಾಣಿ ಇದ್ದಂಗೆ ಅವ್ರ ಲೈಫಲ್ಲಿ. ಓಕೆನಾ. ಅವರು ಬೋಲ್ಡ್ ಡಿಸಿಷನ್ ತಗೋಬೇಕು ಅಂತ ಅನ್ಕೋತಾ ಇದ್ದಾರೆ. ಇಷ್ಟು ದಿನ ಏನು ತಗೊಂಡಿಲ್ಲ, ಬೋಲ್ಡ್ ಡಿಸಿಷನ್ಸ್ ತಗೋಬೇಕು. ಸ್ಟೇಬಲ್ ರಿಲೇಷನ್ಶಿಪ್ ಕೊಡಬೇಕು. ಈ ಕನೆಕ್ಷನ್ನ ಸ್ಟೇಬಲ್ ಮಾಡಬೇಕು. ಓಕೆನಾ. ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ, ಅವ್ರಿಗಿಂತ ಸ್ಟೇಬಲ್ ಆಗಿದ್ದೀರಾ ಲೈಫಲ್ಲಿ. ನೀವು ಬೋಲ್ಡಾಗಿ ಎಲ್ಲನೂ ಎಕ್ಸ್ಪ್ರೆಸ್ ಮಾಡ್ತೀರಾ. ಓಕೆನಾ. ಮತ್ತು ನೀವು ತುಂಬ ಲಾಯಲ್ ಇದ್ದೀರಾ ಅವ್ರ ಕಡೆ. ನಿಮ್ಮನ್ನ ನಂಬೋದು ಅಂತ ಅನ್ಕೋತಾ ಇದ್ದಾರೆ. ಮತ್ತು ನೀವು ನಿಜಾನೇ ಹೇಳೋದು ಅಂತ ಯೋಚನೆ ಮಾಡಿದ್ದಾರೆ. ಓಕೆ. ಮತ್ತು ಅವ್ರು ಒಳ್ಳೆ ಸುಮಾರು ಜನದ ಪಾರ್ಟ್ನರ್ಸು ಒಳ್ಳೆ ಅಥಾರಿಟಿ ಪೊಸಿಷನಲ್ಲಿ ಇರ್ಬೋದು, ಅಥವಾ ನೀವಿರ್ಬೋದು. ಓಕೆನಾ. ಬಟ್ ನೀವು ಇಷ್ಟೇ ಅಥಾರಿಟೇಟಿವ್ ಪೊಸಿಷನಲ್ಲಿದ್ದರೂ ನಿಮ್ಮ ಮನಸ್ಸು ಮಗು ಥರ. ಯು ಆರ್ ವೆರಿ ಇನ್ನೋಸೆಂಟ್. ಓಕೆನಾ. ವೆರಿ ಪಾಸಿಟಿವ್ ಥಿಂಕಿಂಗ್ ಗೈಸ್. ಅವ್ರನ್ನ ಕತ್ಲೆಯಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗೋ ವ್ಯಕ್ತಿ ನೀವೇ ಅಂತ ಹೇಳಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ಗೈಸ್? ಖುಷಿನಾ?
ನೋಡಿ, ನೀವು ತುಂಬ ಮಾತಾಡ್ತೀರಾ ಅನಿಸುತ್ತೆ, ಜಾಸ್ತಿ ಮಾತಾಡ್ತೀರಾ ಅನಿಸುತ್ತೆ. ಅವರು ನಿಮ್ಮ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿದ್ದಾರೆ, ಮತ್ತು ನೀವು ತುಂಬ ಇಂಟೆಲಿಜೆಂಟ್ ಅನಿಸುತ್ತೆ. ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ತಗೋತಿದ್ದಾರೆ. ನೀವು ಅಂದ್ಕೊಂಡಿರ್ಬೋದು ನಿಮ್ಮ ಬಗ್ಗೆ ಏನು ಇನ್ಫಾರ್ಮೇಷನ್ ತಗೋತಿಲ್ಲ ಅಂತ, ಬಟ್ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ತಗೋಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಯಾರಾದರೂ ನಿಮ್ಮಿಬ್ಬರ ಮಧ್ಯೆ ಕಾಮನ್ ಫ್ರೆಂಡ್ಸ್ ಇದ್ದರೆ ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ತಗೋತಾರೆ. ಓಕೆನಾ? ಚಿಕ್ಕ ಪುಟ್ಟ ಮೈನರ್ ಆರ್ಗ್ಯುಮೆಂಟ್ಸ್ ಆಗಿದೆ ನಿಮ್ಮ ಅವರ ಮಧ್ಯೆ, ಬಟ್ ಅವ್ರಿಗೆ ನಿಮ್ಮ ಜೊತೆ ಇನ್ನೂ ಮಾತಾಡಬೇಕು, ಇನ್ನೂ ನಿಮ್ಮ ಜೊತೆ ಸಮಯ ಕಳಿಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಓಕೆನಾ? ಮತ್ತು ಅವ್ರಿಗೆ ಕೆರಿಯರ್ ಬಗ್ಗೆ ತುಂಬ ಮುಂದುವರಿಬೇಕು, ಕೆರಿಯರಲ್ಲಿ ತುಂಬ ಮುಂದುವರಿಬೇಕು ಅಂತ ತುಂಬ ಆಸೆ ಇದೆ. ಹಾಗೆ ನಿಮ್ಮ ಜೊತೆ ಇರೋ ರಿಲೇಷನ್ಶಿಪ್ಪಲ್ಲೂ ಮುಂದುವರಿಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಓಕೆನಾ? ಮತ್ತು ನೋಡಿ, ಈಗ ಏನೇನು ಮೋಡಗಳಿದೆ ಅದು ನಿಮ್ಮ ಮೇಲಿರೋ ಆಲೋಚನೆಗಳು. ಅವರು ಹಗಲ್ ಕನ್ಸು ಜಾಸ್ತಿ ಕಾಣ್ತಾರೆ, ಡೇ ಡ್ರೀಮಿಂಗ್ ಜಾಸ್ತಿ ಮಾಡ್ತಾರೆ ಗೈಸ್. ನಿಮ್ಮ ಜೊತೆ ಇರೋವಂಗೆ, ನಿಮ್ಮ ಜೊತೆ ಲೈಫ್ ಲೀಡ್ ಮಾಡ್ತಿರೋವಂಗೆ, ನಿಮ್ಮ ಜೊತೆ ಕುಕ್ ಮಾಡ್ತಿರೋವಂಗೆ, ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಿರೋವಂಗೆ, ಒಟ್ನಲ್ಲಿ 5Dಲಿ ನಿಮ್ಮ ಜೊತೆ ಜೀವನ ನಡೆಸ್ತಿರೋವಂಗೆ ಥಾಟ್ಸು. ನಿನ್ನೆ ರಾತ್ರಿನೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡಿದ್ದಾರೆ. ಸುಮಾರು ಜನ ಕನಸಲ್ಲೂ ಬಂದಿರ್ಬೋದು. ನಿಮಗೆ ಅವ್ರ ಕನಸಲ್ಲಿ ಬಂದಿರ್ಬೋದು, ಅಥವಾ ಅವ್ರಿಗೆ ನೀವು ಕನಸಲ್ಲಿ ಬಂದಿರ್ಬೋದು. ಮೂನ್ ಎನರ್ಜಿ ಜಾಸ್ತಿ ಇದೆ, ಮೂನ್. ಓಕೆನಾ? ನೈಸ್ ಗೈಸ್, ತುಂಬ ಚೆನ್ನಾಗಿದೆ. ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಯೂನಿವರ್ಸ್, ಫೈಲ್ 2ನ ಪರ್ಸನ್ನ ಲೇಟ್ ನೈಟ್ ಥಾಟ್ಸ್ ಹೇಳಿ. ಯೂನಿವರ್ಸ್ ಪ್ಲೀಸ್ ಗೈಡಲ್ಸ್. ಫೈಲ್ 2ನ ಪರ್ಸನ್ನ ಲೇಟ್ ನೈಟ್ ಥಾಟ್ಸ್. ಯೂನಿವರ್ಸ್ ಪ್ಲೀಸ್ ಗೈಡ್ ಫೈಲ್ 2ನ ಪರ್ಸನ್ನ ಲೇಟ್ ನೈಟ್ ಥಾಟ್ಸ್. ಯೂನಿವರ್ಸ್ ಪ್ಲೀಸ್ ಗೈಡ್ ಫೈಲ್ 2ನ ಪರ್ಸನ್ನ ಲೇಟ್ ನೈಟ್ ಥಾಟ್ಸ್. ಓಕೆ, ದಿ ಫೋಲ್ ಕಾರ್ಡ್. ಎಸ್, ಹಾರ್ಟ್ ಬ್ರೇಕ್ ಆಗಿದೆ. ಓಕೆ, ಸಪ್ರೇಷನ್ ತಡ್ಕೊಳಕ್ಕೆ ಆಯ್ತಾ ಇಲ್ಲ ಅವ್ರಿಗೆ. ನೋಡಿ, ನಾನು ಆವಾಗಲೇ ಏನು ಹೇಳ್ದೆ ನೋಡಿ. ಓಕೆ, ನೋಡಿ, ಈ ಸಿಚುವೇಶನಿಂದ ಆ್ಯಕ್ಷನ್ ತಗೋಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಎಸ್, ಓಕೆ. ನೀವು ಅವ್ರ ಬಾಳಲ್ಲಿ ಬಂದಿರೋ ಸೂರ್ಯ ನೋಡಿ, ಇಲ್ಲೂ ಸೂರ್ಯ ಇದೆ, ಇದು ನೀವೇನೆ. ನಿಮ್ಮ ಹತ್ರ ವಿತೌಟ್ ಎನಿ ಥಿಂಕಿಂಗ್, ಓಕೆನಾ, ಅವ್ರು ಏನೀಗೆಲ್ಲ ಯೋಚನೆ ಮಾಡ್ತಿದ್ದಾರೆ, ಸುಮ್ಮನೆ ನಾನು ಮುಂದುವರಿಬೇಕು, ಅವ್ರನ್ನ ನಂಬೋದು, ಅವ್ರು ತುಂಬ ಲಾಯಲ್ ಇದ್ದಾರೆ, ಅವ್ರ ಹತ್ರ ಹೋದರೆ ನನ್ನ ಲೈಫ್ ಕತ್ಲೆ ಇದ್ದಿದ್ದು ಬೆಳಕಾಗುತ್ತೆ ಅಂತ ತುಂಬ ಅನ್ಕೋತಿದ್ದಾರೆ. ಏನೂ ಯೋಚನೆ ಮಾಡ್ದೇ ಸುಮ್ಮನೆ ಹೋಗ್ಬೇಕು ಅವ್ರ ಹತ್ರ ಅಷ್ಟೇ ಅಂತ ಅನ್ಕೋತಾ ಇದ್ದಾರೆ. ಓಕೆನಾ? ಅವರು ಇಷ್ಟು ದಿನ ಮೆಚ್ಯೂರ್ಡಾಗಿ ಯೋಚನೆ ಮಾಡಿಲ್ಲ, ಬಟ್ ಇನ್ಮೇಲೆ ಮೆಚ್ಯೂರ್ಡಾಗಿ ಯೋಚನೆ ಮಾಡಿ ನಿಮ್ಮ ಕಡೆ ಆ್ಯಕ್ಷನ್ಸ್ ತಗೋತಾರೆ ಗೈಸ್. ಓಕೆನಾ? ನಾನು ಹೇಳಿದ್ನೆಲ್ಲ ತುಂಬ ಜಗ್ಲಿಂಗಲ್ಲಿದ್ದಾರೆ. ಫ್ಯಾಮಿಲಿ, ಕೆರಿಯರು, ಪೊಸಿಷನ್ನು, ಲವ್ ಲೈಫು, ನಿಮ್ಮ ಕನೆಕ್ಷನ್ ಸ್ಟೇಬಲ್ ಆಗಿಲ್ಲ ಅಂತ. ಅದರಿಂದ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ತುಂಬ ಯೋಚನೆ ಮಾಡಿದ್ದಾರೆ ಅದ್ರ ಬಗ್ಗೆ. ನಾನು ಹೇಳಿದ್ನಲ್ಲ, ಈ ಬಿಟ್ರೇಯಲ್ಸು, ಯಾರ್ಯಾರು ಮೋಸ ಮಾಡಿದ್ದಾರೆ, ಅದರಿಂದೆಲ್ಲ ಅವ್ರು ತುಂಬ ಹಾರ್ಟ್ ಬ್ರೇಕ್ ಆಗಿದ್ದಾರೆ. ಸೊ ಅದರಿಂದ ಆಚೆ ಬರಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಓಕೆನಾ? ಸ್ವಲ್ಪ ಜನ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಥರ್ಡ್ ಪಾರ್ಟಿ ಅಂದರೆ ಫ್ಯಾಮಿಲಿ ಅಲ್ಲ, ಫ್ಯಾಮಿಲಿ ಬೇರೆ ಪರ್ಸನ್ ಅಲ್ಲ, ಫ್ಯಾಮಿಲಿ ಆದರೂ ಇರ್ಬೋದು, ಜಾಬ್ ಆದರೂ ಇರ್ಬೋದು, ಕೆರಿಯರ್ ಆದರೂ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು. ಓಕೆನಾ? ಕೆಲವ್ರಿಗೆ ಅದು ಬರ್ತಾ ಇದೆ. ಓಕೆನಾ? ಮತ್ತು ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕು, ಹೊಸ ಬಿಗಿನಿಂಗ್ ತೊಗೋಬೇಕು ಅಂತ ಹೇಳಿದ್ದೆ, ಅದು ಮತ್ತೆ ಕ್ಲಾರಿಫೈ ಆಯಿತು. ಅವರು ನಿಮ್ಮ ಕಡೆ ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕು, ನಿಮ್ಮ ಕಡೆ ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕು ಅಂತ ಅನ್ಕೋತಿದ್ದಾರೆ. ಒಳ್ಳೆ ಸ್ಟ್ರಾಂಗ್ ಅಡಿಪಾಯ ಹಾಕಬೇಕು ಈ ಕನೆಕ್ಷನ್ಗೆ ಅಂತ ಅನ್ಕೋತಾ ಇದ್ದಾರೆ. ಮತ್ತು ನಿಮ್ಮ ಜೊತೆ ನೀವು ವೆಂಚರ್ಸ್ ಮಾಡಬೇಕು, ಮತ್ತು ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಅನ್ಕೋತಿದ್ದಾರೆ ಗೈಸ್. 2 ಸಾರಿ ಬಂತು, ನೀವು ತುಂಬ ಮಾತಾಡ್ತೀರಾ, ಇದರಲ್ಲೂ ಬಂತು, ಇದರಲ್ಲೂ ಮತ್ತೆ ಬಂದಿದೆ. ನಿಮ್ಮ ಜೊತೆ ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ನಿಮ್ಮ ಮಾತುಗಳನ್ನ.
ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ಸ್ ಇರ್ಬೋದು, ಎಲ್ಲನೂ ಮಿಸ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಜೊತೆ ಸದ್ಯ ಮಾತಾಡ್ಬಿಟ್ರೆ ಸಾಕು ಅನ್ನೋ ಥರ ಆಗಿದೆ ಅವ್ರಿಗೆ. ತುಂಬ ಮಿಸ್ಸಿಂಗ್ ಎನರ್ಜಿ ಇದೆ ಈ ಪೈಲ್. ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ. ಕಾಲ್ ಬಂದಿರ್ಬೇಕು ಸುಮಾರು ಜನಕ್ಕೆ, ಬಂದಿಲ್ಲ ಅಂದರೆ ಶಾರ್ಟ್ಲಿ ಬರುತ್ತೆ. ಓಕೆನಾ. ಮತ್ತು ನಾನು ಹೇಳಿದ್ನಲ್ಲ ಮೂನ್ ಕಾರ್ಡ್ ಎನರ್ಜಿ, ಯಾರ್ಯಾರೋ ಮೋಸ ಮಾಡಿದರೆ ಅಥವಾ ಅವ್ರಿಗೆ ಅನ್ಸ್ಟೇಬಲ್ ಅನಿಸಿದರೆ ರಿಲೇಷನ್ಶಿಪ್ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ. ಮತ್ತು ಅವ್ರಿಗೆ ಮುಂಚೆ ಪ್ರಾಬ್ಲಮ್ ಇತ್ತಲ್ಲ ಅದೆಲ್ಲ ಯೋಚನೆ ಮಾಡಿದ್ದಾರೆ. ಫೇಲ್ಯೂರ್ಸು ಅದೆಲ್ಲ, ಅದರಿಂದ ಆಚೆ ಬರಬೇಕು. ಡೆತ್ ಕಾರ್ಡ್, ಅದರಿಂದ ಆಚೆ ಬಂದು ಹೊಸ ಜೀವನ ಶುರು ಮಾಡಬೇಕು ಅಂತ ಅನ್ಕೋತಿದ್ದಾರೆ. ಆ ಸಿಚುವೇಶನ್ ಡೆತ್ ಆಗಿ ಹೊಸ ಜೀವನ ಶುರು ಆಗಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಓಕೆನಾ. ಅವ್ರಿಗೆ ರಿಲೇಷನ್ಶಿಪ್ಪಲ್ಲೂ ಟ್ರಾನ್ಸ್ಫಾರ್ಮೇಷನ್ ಬೇಕು ಅಂತ ಅನ್ಕೋತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಅವ್ರು ಈಗೇನಿದ್ದಾರೆ ಆ ಸಿಚುವೇಶನಲ್ಲಿ ಚೆನ್ನಾಗಿಲ್ಲ ಅಂತ. ಬಟ್ ಅವ್ರು ಅನ್ಕೋತಾ ಇದ್ದಾರೆ ಅವ್ರಿಗೇನಿದೆ ಆ ಸಿಚುವೇಶನಿಂದ ಆಚೆ ಬಂದು ಹೊಸ ಸಿಚುವೇಶನ್, ಪಾಸಿಟಿವ್ ಸಿಚುವೇಶನ್, ಸನ್ ಸಿಚುವೇಶನ್ ಅಂದರೆ ನಿಮ್ಮ ಜೊತೆ ಖುಷಿಯಾಗಿರಬೇಕು, ಹಳೇದೆಲ್ಲ ಡೆತ್ ಆಗಬೇಕು, ರಿನ್ಯೂ ಆಗಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ನೋಡಿ 7 ಆಫ್ ಕಪ್ಸ್. ನಾನು ಏನು ಹೇಳಿದೆ, ತುಂಬ ಜನ ಕನ್ಸಲ್ಲಿ ಬಂದಿರ್ತೀರಾ ಮತ್ತು ನಿಮ್ಮ ಜೊತೆ ಫೈಡಲ್ ಜೀವನನೇ ಮಾಡ್ತಿದ್ದಾರೆ ಅಂತ ಅದಕ್ಕೆ ಕನ್ಫರ್ಮೇಷನ್ ಈ ಕಾರ್ಡ್. ಮತ್ತು ಇವ್ರಿಗೆ ತುಂಬ ಚಾಯ್ಸಸ್ ಇದೆ. ಓಕೆನಾ. ನಿಮ್ಮ ಬಿಟ್ಟು ಬೇರೆ ಚಾಯ್ಸಸ್ ಇದೆ. ಬಟ್ ಅವ್ರು ಯಾವ ಚಾಯ್ಸ್ಗಳ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ. ಹಣ ಇರ್ಬೋದು ಚಾಯ್ಸಸ್ ಅಂದರೆ, ವ್ಯಕ್ತಿಗಳಿರ್ಬೋದು, ಕೆರಿಯರ್ ಇರ್ಬೋದು, ಜಾಬ್ ಇರ್ಬೋದು, ಅವ್ರಿಗೆ ಯಾವುದು ಬೇಡ. ನೀವು ಒಬ್ಬರೇ ಇಲ್ಲಿ ನೋಡಿ, ನಿಮ್ಮನ್ನು ಮಾತ್ರ ಚೂಸ್ ಮಾಡ್ತಾರೆ ಅವರು. ಅದಕ್ಕಿಂತ ಏನು ಬೇಕು ಗೈಸ್, ಖುಷಿನಾ. ಮತ್ತು ಅವ್ರ ಥಾಟ್ಸಲ್ಲಿ ನೀವೇ ಇದ್ದೀರಾ, 24/7 ನೀವೇ ಇದ್ದೀರಾ. ನೋಡಿ, ನೆನ್ನೆ ರಾತ್ರಿ ನಿಮ್ಮ ಬಗ್ಗೆನೇ ಮೇಜರಾಗಿ ಯೋಚನೆ ಮಾಡಿದ್ದಾರೆ. ಮತ್ತು ನಿಮ್ಮ ಜೊತೆ ಇರೋವಂಗೆ, ನಿಮ್ಮ ಜೊತೆ ಓಡಾಡೋವಂಗೆ, ನಿಮ್ಮ ಜೊತೆ ಜೀವನ ಮಾಡೋವಂಗೆ ತುಂಬ ನೆನೆಸ್ಕೋತಾರೆ. ಡೇ ಡ್ರೀಮಿಂಗ್ ತುಂಬ ಜಾಸ್ತಿ ಇದೆ. ಹಗ್ಲ ಕನಸು ಅಂತಾರಲ್ಲ, ತುಂಬ ನಿಮ್ಮ ಜೊತೆ ಕಾಣ್ತಾರೆ ಅವರು. ನೈಟು ಬಂದಿರ್ಬೋದು ಕನಸಲ್ಲಿ, ಜಾಸ್ತಿ ಕನಸು ಅಂತ ಬರ್ತಿದೆ. ತುಂಬ ಕನಸು ಕಟ್ಕೊಂಡಿದ್ದಾರೆ ಗೈಸ್ ನಿಮ್ಮ ಮೇಲೆ. ವೆರಿ ನೈಸ್ ಫೀಲಿಂಗ್ಸ್. ಕ್ಲೈಮ್ ಮಾಡಿ ಗೈಸ್, ಎನರ್ಜೀಸ್ ತುಂಬ ಚೆನ್ನಾಗಿದೆ. ವೆರಿ ನೈಸ್. ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ ನಿಮ್ಮ ಪರ್ಸನ್ ಕಡೆಯಿಂದ. 5 to ಪರ್ಸನ್ ಕಡೆಯಿಂದ ಏನು ಮೆಸೇಜ್ ಇದೆ? 5 to ಪರ್ಸನ್ ಕಡೆಯಿಂದ ಏನು ಮೆಸೇಜ್ ಇದೆ? ಅವರ ಲೇಟ್ ನೈಟ್ ಥಾಟ್ಸ್ ಏನು? ಯೂನಿವರ್ಸ್ ನೋಡಿ, ಏನು ರಿಲೇಷನ್ಶಿಪ್ನ ಅವರು ಬೇಡ ಅಂತ ಅಂದಿದ್ರು ಅಥವಾ ಪ್ರಾಬ್ಲಮ್ ಆಗಿತ್ತೋ ಮುಂಚೆ, ಅದನ್ನು ಸರಿ ಮಾಡಬೇಕು, ಅದ್ರ ಮೇಲೆ ವರ್ಕ್ ಮಾಡಬೇಕು, ಈ ಕನೆಕ್ಷನ್ನ ಸರಿ ಮಾಡಬೇಕು ಅಂತ ರಿಪೇರ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಗೈಸ್. ಓಕೆನಾ. ಖುಷಿನಾ. ಮತ್ತು ಯೂನಿಯನ್ ಬೇಕು ಅವ್ರಿಗೆ ನಿಮ್ಮ ಜೊತೆ. ಪ್ರಿಪೇರ್ ಆಗ್ತಿದ್ದಾರೆ. ಯೂನಿಯನ್ ಬೇಕೇ ಬೇಕು ನನಗೆ ನಿಮ್ಮ ಜೊತೆ ಅಂತ ಅನ್ಕೋತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ಇನ್ನೂ ತಿಳ್ಕೊಬೇಕು, ನಿಮ್ಮ ಬಗ್ಗೆ ಇನ್ನೂ ತಿಳ್ಕೊಬೇಕು. ನಾನು ಅಲ್ಲೇ ಹೇಳಿದೆ, ನಿಮ್ಮ ಬಗ್ಗೆ ಇನ್ನೂ ತಿಳ್ಕೊಬೇಕು. ಯಾರೋ 3ನೇ ವ್ಯಕ್ತಿ ಅಂದರೆ ನಿಮ್ಮ ಮಧ್ಯೆ ಕಾಮನ್ ಫ್ರೆಂಡ್ ಇದ್ದರೆ ಅವ್ರನ್ನ ಕೇಳ್ತಿದ್ದಾರೆ ಅಂತ ಅದೇ ರಿಪೀಟ್ ಆಗಿದೆ ಗೈಸ್. ವಾವ್. ಮತ್ತು ನಾನು ಹೇಳಿದ್ನಲ್ಲ, ಹಳೆ ಪ್ರಾಬ್ಲಮ್ಸ್, ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಇದೆ ಮತ್ತು ಯಾರ್ಯಾರು ಅವ್ರದ್ದು ಬ್ಯಾಕ್ ಸ್ಟ್ಯಾಪ್ ಮಾಡಿದ್ದಾರೆ, ಕಟ್ ಮಾಡಬೇಕು. ಅವ್ರ ರಿಲೇಷನ್ಶಿಪ್ನ ನಿಮ್ಮ ಕಡೆ ಬರಬೇಕು, ಅದನ್ನೆಲ್ಲ ಕಟ್ ಮಾಡಿ ನಿಮ್ಮ ಕಡೆ ಬರಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಬೋಟ್ ನೋಡಿ, ಈ ಟೈನ ಕಟ್ ಮಾಡ್ತಾರೆ. ಇನ್ನೇನು ಬೋಟ್ ಮೂವ್ ಆಗುತ್ತೆ, ಶಿಪ್ ಮೂವ್ ಆಗುತ್ತೆ ನಿಮ್ಮ ಕಡೆ ಆದಷ್ಟು ಬೇಗ. ವೆರಿ ನೈಸ್ ಗೈಸ್. ಇನ್ನೊಂದಷ್ಟು ಥಾಟ್ಸ್ ಹೇಳಿ ಯೂನಿವರ್ಸ್. ನನ್ನ ಸೆಕೆಂಡ್ ಪೈಲ್ ವ್ಯೂವರ್ಸ್ನ ಪರ್ಸನ್ನ ಲೇಟ್ ನೈಟ್ ಥಾಟ್ಸ್ ಪ್ಲೀಸ್. ಕೀ ಆನ್ ದ ರಿಂಗ್. ವಾವ್. ಇದು ಪೈಲ್ 1ಗೂ ಬಂದಿತ್ತು. ಸ್ವಲ್ಪ ಪೈಲ್ 1 ಜನನು ಪೈಲ್ 2 ನೋಡ್ತಿದ್ದೀರಾ ಅಂತ ಅನ್ಕೋತೀನಿ. ಅವರ ಹಾರ್ಟ್ಗೆ ಕೀ ನಿಮ್ಮ ಕೈಲಿ ಮಾತ್ರ ಇರೋದು. ಅವ್ರಿಗೆ ಏನೇ ಚಾಯ್ಸಸ್ ಇರಲಿ, ಎಷ್ಟೇ ಜನ ಚಾಯ್ಸಸ್ ಇರಲಿ, ಕೀ ಓಪನ್ ಮಾಡೋಕ್ಕೆ ನಿಮ್ಮ ಕೈಲಿ ಮಾತ್ರ ಸಾಧ್ಯ. ಕೀ ಓಪನ್ ಮಾಡಿದ್ದೀರಾ. ಓಕೆನಾ. ಅವ್ರಿಗೆ ಎಷ್ಟೇ ಆಪ್ಷನ್ ಇದ್ರೂ ಅವ್ರು ನಿಮ್ಮನ್ನೇ ಸೆಲೆಕ್ಟ್ ಮಾಡ್ತಾರೆ. ಬಿಕಾಸ್ ಅವ್ರ ಹಾರ್ಟ್ ಕೀ ನಿಮ್ಮ ಹತ್ರ ಮಾತ್ರ ಇರೋದು. ಓಕೆನಾ. ಖುಷಿನಾ.
ನೋಡಿ, ನಿಮ್ಮ ಹಳೆ ಫೋಟೋಸ್ನ ನೋಡ್ತಾ ಇದ್ದಾರೆ, ನಿಮ್ಮ ಜೊತೆ ಕಳೆದಿರುವಂಥ ಹಳೆ ಕ್ಷಣಗಳನ್ನ ನೆನೆಸ್ಕೊತಾ ಇದ್ದಾರೆ, ಮತ್ತು ಹೊಸದಾಗಿ ನಿಮ್ಮ ಜೊತೆ ಹೊಸ ಹೊಸ ಮೆಮೊರೀಸ್ನ ಮಾಡ್ಕೋಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ ಗೈಸ್. ಸೋ ನೈಸ್ ಗೈಸ್, ತುಂಬ ಚೆನ್ನಾಗಿದೆ ಫೀಲಿಂಗ್ಸ್. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ ಟು ಪರ್ಸನ್ನ ಲೇಟ್ ನೈಟ್ ಥಾಟ್ಸ್ ಇರುವಂಥ ಪ್ಲೀಸ್ ಯೂನಿವರ್ಸ್. ಐ ಮಿಸ್ ಯುವರ್ಸ್. ನಾನು ಹೇಳಿಲ್ವಾ ಗೈಸ್, ಅವ್ರು ತುಂಬ ಮಿಸ್ಸಿಂಗ್ ಎನರ್ಜಿ ಇದೆ ಫೈಲ್ ಟೂಲಿ. ನೀವೇನು ಮಿಸ್ ಮಾಡ್ಕೊಳ್ಳೋದು, ಅವ್ರು ಎಷ್ಟು ಮಿಸ್ ಮಾಡ್ಕೊತಿದ್ದಾರೆ ನೋಡಿ. ವಾವ್, ತುಂಬ ಮಿಸ್ ಮಾಡ್ಕೊತಿದ್ದಾರೆ ಗೈಸ್, ಪಾಪ. ಐ ವಾಂಟ್ ಇಟ್. ನೋಡಿ, ನೀವು ಅವ್ರಿಗೆ ಬೇಕೇ ಬೇಕಂತೆ ಅಂತ ಅನ್ಕೋತಾ ಇದ್ದಾರೆ ನೈಟ್. ನೀವು ಅವ್ರಿಗೆ ಬೇಕೇ ಬೇಕು ಅಂತ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ಬಂದಿತ್ತಲ್ಲ ಕಾರ್ಡು, ಅದು ಬಂತು. ಅಂದರೆ ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಥರ್ಡ್ ಪಾರ್ಟಿ ಒಂದು ನಿಮ್ಮಿಬ್ಬರ ಮಧ್ಯ ಏನೋ ಒಂದು ಪ್ರಾಬ್ಲಮ್ ಇದೆ, ಅದನ್ನು ಯೋಚನೆ ಮಾಡಿದ್ದಾರೆ. ಓಕೆನಾ? ಇನ್ನೊಂದಷ್ಟು ಮೆಸೇಜ್ ಕೊಡಿ ಯೂನಿವರ್ಸ್. ಫೈಲ್ ಟೂನ ಪರ್ಸನ್ನ ಲೇಟ್ ನೈಟ್ ಥಾಟ್ಸ್. ಯೂನಿವರ್ಸ್ ಪ್ಲೀಸ್. ನಾನು ಯೂನಿವರ್ಸ್ಗೆ ಐ ಚೂಸ್ ಯು. ನೋಡಿ, ಇಲ್ಲಿ ಈ ಕಾರ್ಡ್ದು ರಿಪಿಟೇಷನ್ನು ಇಲ್ಲಿ ನೋಡಿ. ಇಲ್ಲಿ ಎಷ್ಟೇ ಕಪ್ಸ್ ಇದ್ರೂ ಅವ್ರು ನಿಮ್ಮನ್ನೇ ಚೂಸ್ ಮಾಡ್ತಾರೆ ಅಂದಿದೆ. ಅದಕ್ಕೆ ಕ್ಲಾರಿಟಿ ಸಿಗ್ತಾ, ಕನ್ಫರ್ಮೇಷನ್ ಸಿಗ್ತಾ, ಖುಷಿನಾ? ಐ ಚೂಸ್ ಯು ಅಂತ ಹೇಳ್ತಿದ್ದಾರೆ ನೋಡಿ. ವಾವ್. ಒಂದಷ್ಟು ಮೆಸೇಜಸ್ ತಗೋತೀನಿ ಗೈಸ್. ಒಳ್ಳೊಳ್ಳೆ ಮೆಸೇಜಸ್ ಬರ್ತಿದೆ, ನನಗೂ ಖುಷಿ ಈ ಥರ ರೀಡಿಂಗ್ಸ್ ಮಾಡೋಕ್ಕೆ. ನೋಡಿ, ಯು ಆರ್ ದ ಲವ್ ಆಫ್ ಮೈ ಲೈಫ್. ವಾವ್. ನೀವು ಅವ್ರ ಜೀವನದ ಪ್ರೀತಿ, ನೀವು ಮಾತ್ರ ಅಂತ ಹೇಳ್ತಿದ್ದಾರೆ. ಅವ್ರು ನಿಮ್ಮ ಜಾಗ ಇನ್ಯಾರಿಗೂ ಕೊಡೋಕೆ ರೆಡಿ ಇಲ್ಲ ಗೈಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರು ನಿಮ್ಮ ಜಾಗ ಇನ್ಯಾರಿಗೂ ಕೊಡೋಕೆ ರೆಡಿ ಇಲ್ಲ. ನೀವು ಅಷ್ಟು ಇಂಪಾರ್ಟೆಂಟ್ ಅವ್ರಿಗೆ. ನೀವು ಇಷ್ಟು ದಿನ ಏನು ಅಂದ್ಕೊಂಡಿದ್ರೋ ಗೊತ್ತಿಲ್ಲ, ಆದರೆ ನಿನ್ನೆ ರಾತ್ರಿ ಅಂತೂ ಅವರು ತುಂಬ ತುಂಬ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ, ನಿಮ್ಮನ್ನೇ ಮಿಸ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಐ ವಾಂಟ್ ಟು ಟೇಕ್ ಯು ಫಾರ್ ಎ ಡೇಟ್. ನಿಮ್ಮನ್ನ ಡೇಟ್ ಕರ್ಕೊಂಡು ಹೋಗ್ಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ವಾವ್. ಬಿ ರೆಡಿ ಗೈಸ್. ನೋಡಿ, ನಾನು ಹೇಳಿಲ್ವಾ ನಿಮ್ಮ ಬಗ್ಗೆನೇ ಯೋಚನೆ 24/7 ಅಂತ. ಇಲ್ಲಿ ನೋಡಿ, ಈ ಕಾರ್ಡು ನಿಮ್ಮ ಜೊತೆನೇ ಜೀವನ ಮಾಡ್ತಿದ್ದಾರೆ 5Dಲಿ ಅಂತ. ನೀವು ಅವ್ರ ತಲೆಯಲ್ಲಿ 24/7 ರೆಂಟ್ ಫ್ರೀ ಇರ್ತೀರಾ ಅಂತ ಹೇಳ್ತಿದ್ದಾರೆ. ರೆಂಟ್ ಕೊಡದೆ ಅವ್ರ ತಲೆಯಲ್ಲೇ ಇದ್ದೀರಾ ಅಂತ ಅಂದರೆ ನಿಮ್ಮ ಜೊತೆ ಜೀವನ ಮಾಡ್ತಿರೋದಕ್ಕೆ ಕನ್ಫರ್ಮೇಷನ್ ಸಿಗ್ತಾ? 5Dಲಿ ನಿಮ್ಮ ಜೊತೆ ಕನ್ಸ್ಕೊಂಡಿರೋದಕ್ಕೆ ಕನ್ಫರ್ಮೇಷನ್ ಸಿಗ್ತಾ? ನೋಡಿ, ಯು ಲಿವ್ ರೆಂಟ್ ಫ್ರೀ ಇನ್ ಮೈ ಹೆಡ್ 24/7. ಖುಷಿನಾ? ಖುಷಿ. ಕ್ಲೈಮ್ ಮಾಡಿ ಎನರ್ಜಿ. ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳಿ 555 ಹೇಳಿ. ಓಕೆನಾ? ಯು ಆರ್ ಮೈ ಡ್ರೀಮ್ ಪಾರ್ಟ್ನರ್. ಅವರು ನಿಮ್ಮ ಪರ್ಸನ್ನು, ಅವ್ರ ವ್ಯಕ್ತಿ ಹೇಗಿರಬೇಕು ಅಂದ್ಕೊತಿದ್ರು ಆ ಥರ ವ್ಯಕ್ತಿ ನೀವು. ಅವರ ಪಾರ್ಟ್ನರ್ ಹೇಗಿರಬೇಕು ಅಂದ್ಕೊತಿದ್ರು ಆ ಥರ ವ್ಯಕ್ತಿ ನೀವು ಅಂತ ಅನ್ಕೋತಿದ್ದಾರೆ. ನಿಮ್ಮನ್ನ ತುಂಬ 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 ಅಡ್ಮೈರ್ ಮಾಡ್ತಿದ್ದಾರೆ ಗೈಸ್. ತುಂಬ ಅಡ್ಮೈರ್ ಮಾಡ್ತಿದ್ದಾರೆ. ವೆರಿ ನೈಸ್ ಗೈಸ್, ವೆರಿ ನೈಸ್ ಮೆಸೇಜಸ್. ಖುಷಿಯಾಗಿರಿ. ಓಕೆನಾ? ತುಂಬ ಮಿಸ್ ಮಾಡ್ಕೋತಿದ್ದಾರೆ. ನೀವೇನು ಮಿಸ್ ಮಾಡ್ಕೋತಿರೋದು? ಅವ್ರು ನಿಮಗಿಂತ 1000 ಟೈಮ್ಸ್ ಜಾಸ್ತಿ ಮಿಸ್ ಮಾಡ್ಕೋತಿದ್ದಾರೆ. ಓಕೆನಾ? ಅವ್ರ ಕಡೆಯಿಂದ ಯಾವ ಸಾಂಗ್ ಅಂತ ನೋಡೋಣ. ಯೂನಿವರ್ಸ್ ಪ್ಲೀಸ್ ಹೇಳಿ, ನನ್ನ ವ್ಯೂವರ್ಸ್ಗೆ ಅವರ ಪರ್ಸನ್ ಕಡೆಯಿಂದ ನಿನ್ನೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ಅನ್ಕೋತಿದ್ರು. ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇರದೆ ಯಾವ ಲೆಕ್ಕಾನೇ. ನೋಡಿ, ನಾನು ಆವಾಗಲೇ ಹೇಳಿದೆ ನಿಮ್ಮ ಮಾತನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರೆ ಅಂತ, ನಿಮ್ಮ ಪ್ರೀತಿನ ತುಂಬ ಮಿಸ್ ಮಾಡ್ಕೋತಿದ್ದಾರೆ ಅಂತ. ಇನ್ಮೇಲೆ ಏನನ್ನೂ ನೋಡಲ್ಲ, ನಿಮ್ಮ ಪ್ರೀತಿ ಮುಂದೆ ಅವ್ರು ಏನನ್ನೂ ಲೆಕ್ಕಕ್ಕೆ ತಗೊಳ್ಳಲ್ಲ. ನೋಡಿ, ಏನೇ ಚಾಯ್ಸಸ್ ಬರಲಿ, ನಾನು ಹೇಳ್ದೆ ನಿಮ್ಗಾಗಲೇ ಎಷ್ಟೊಂದು ಚಾಯ್ಸಸ್ ಇದೆ, ಫೈನಾನ್ಸು, ಫ್ಯಾಮಿಲಿ ಎಲ್ಲ, ಅದ್ರ ಮಧ್ಯೆ ನಿಮ್ಮನ್ನ ಚೂಸ್ ಮಾಡ್ತಾರೆ ಅಂತ. ನೋಡಿ, ಯಾವುದೂ ಅವ್ರಿಗೆ ಲೆಕ್ಕಕ್ಕಿಲ್ಲ. ಡಬಲ್ ಕನ್ಫರ್ಮೇಷನ್ ಸಿಗ್ತಾ? ಖುಷಿನಾ? ಸಾಂಗ್ ಫುಲ್ ನೋಡಿ ಗೈಸ್, ನಿಮ್ಗೆ ಇನ್ನೂ ಮೆಸೇಜಸ್ ಸಿಗುತ್ತೆ.
ಇನ್ನೊಂದು ಸಾಂಗ್ಸ್ ನೋಡೋಣ. ಫೈಲ್ 2% ಚೆಲುವೆ ನೀನು ನಕ್ಕರೆ. ಫೈಲ್ 1 ಅವರು ಸ್ವಲ್ಪ ಜನ ಫೈಲ್ 2 ನೋಡ್ತಿದ್ದೀರಾ ಅನ್ಸುತ್ತೆ. ಬದುಕು ಹಾಲು ಸಕ್ಕರೆ ನೀವು ನಕ್ರೆ ಅಂದರೆ ನೀವು ಖುಷಿಯಾಗಿದ್ದರೆ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅವ್ರ ಲೈಫ್ ಹಾಲು ಸಕ್ಕರೆ ಥರ, ನೀವಿಬ್ಬರು ಹಾಲು ಸಕ್ಕರೆ ಥರ ಅಂತ ಅನ್ಕೊತಿದ್ದಾರೆ. ಈ ಸಾಂಗ್ನು ಫುಲ್ ನೋಡಿ ಗೈಸ್, ಓಕೆನಾ. ಇನ್ನೊಂದೆರಡು ಸಾಂಗ್ ನೋಡೇ ಬಿಡ್ತೀನಿ, ಚೆನ್ನಾಗಿದೆ ರೀಡಿ, ನಿಮಗೂ ಖುಷಿ ಆಗುತ್ತೆ. ಮುದ್ದು ಫೈಲ್ 1 ಅವ್ರ ಫೈಲ್ 2 ನೋಡ್ತಿದ್ದೀರಾ ಸುಮಾರು ಜನ. ಮುದ್ದು 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 ರಾಕ್ಷಸಿ, ನೀವು ಎಷ್ಟು ಕ್ಯೂಟು, ನೀವು ಎಷ್ಟು ಮುದ್ದು ಅಂತ ಯೂನಿವರ್ಸ್ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಮೆಸೇಜು. ನೀವು ಈ ಸಾಂಗ್ನ ನೋಡಿ, ನಿಮ್ಗೆ ಇನ್ನೂ ಮೆಸೇಜಸ್ ಸಿಗುತ್ತೆ, ಓಕೆನಾ. ಇನ್ನೊಂದೆರಡು ಸಾಂಗ್ ನೋಡೋಣ. ನಾನು ಹೇಳಿದ ಸಾಂಗ್ಸ್ ಎಲ್ಲ ನೋಡಿ ಗೈಸ್, ನಿಮ್ಗೆ ಮೆಸೇಜಸ್ ಸಿಗುತ್ತೆ. ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ. ಯು ಆರ್ ಲವ್ ಆಫ್ ಮೈ ಲೈಫ್, ಕನ್ಫರ್ಮೇಷನ್, ಓಕೆನಾ. ಅವ್ರಿಗೆ ನೀನು ಬಿಟ್ಟರೆ ಇನ್ಯಾರೂ ಇಲ್ಲ. ನೀವು ಜೊತೆಲಿದ್ದರೆ ಅವ್ರಿಗೆ ದಿನಾನೂ ಸಡಗರ ಅಂತ ಹೇಳ್ತಿದ್ದಾರೆ. ಖುಷಿ ಅದೇ ನಾನು ಹೇಳಿದ್ನಲ್ಲ ಫಸ್ಟ್ ಕಾರ್ಡ್ ಸನ್, ನೀವು ಜೊತೆಲಿದ್ದರೆ ಅವ್ರ ಜೀವನ ಫುಲ್ ಸಡಗರ ಅಂತ. ವೆರಿ ನೈಸ್ ಗೈಸ್, ಡಬಲ್ ಅಲ್ಲ ತ್ರಿಬಲ್ ಕನ್ಫರ್ಮೇಷನ್ ಕೊಟ್ಟಿದ್ದೀನಿ. ನಿಮಗೆ ಈ ರೀಡಿಂಗ್ ಸ್ವಲ್ಪ ಆದರೂ ರೆಸೊನೇಟ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.